ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿಗಳು ಬರ್ತಿರುವಂತದ್ದು. ಇಲ್ಲಿ ಹೆಚ್ಚಿನದಾಗಿ ಒಬ್ಬ ವ್ಯಕ್ತಿಯನ್ನ ಜೀವನವನ್ನ ರೂಪಿಸುವ ನಿಟ್ಟಿನಲ್ಲಿ ಬಹಳವಾದ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಏನು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ಗಳಂತ ಏನ್ ಹೇಳ್ತೀವೋ ಅದಕ್ಕೆ ಇವರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂತದ್ದು. ಅದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಏವಿಯೇಷನ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಗಳಾಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆಯನ್ನು ಇವರು ಒದಗಿಸ್ತಿರುವಂತದ್ದು. ನಾನಿವತ್ತು ಮಾತಾಡ್ತಿರುವಂತದ್ದು ಕಾರ್ಕಳದ ಹೃದಯ ಭಾಗದಲ್ಲಿರುವಂತಹ ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆ ಬಗ್ಗೆ. ಇನ್ನು ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯಾಗಿರ್ಬೋದು, ಇಲ್ಲಿ ಯಾವೆಲ್ಲ ಕೋರ್ಸ್ಗಳು ಲಭ್ಯವಿದೆ, ಹಾಗೆ ಇಲ್ಲಿ ಯಾವ ರೀತಿಯಾದ ಕ್ಯಾಂಪಸ್ ನ ವ್ಯವಸ್ಥೆ ಇದೆ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು, ಮುಖ್ಯಸ್ಥರು, ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಅಭಿಷೇಕ್ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆ ಈಗ ಅತ್ಯಂತ ಯಶಸ್ವಿಯಾಗಿ 12 ವರ್ಷಗಳನ್ನ ಪೂರೈಸಿರುವಂತದ್ದು. ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿ, ಸಂಸ್ಥಾಪಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಇದೆ. ಬಹಳ ಖುಷಿ ಇದೆ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಂತೆ ಈ ಟ್ರೆಡಿಷನಲ್ ಶಿಕ್ಷಣದಿಂದ ಪ್ರೊಫೆಷನಲ್ ಶಿಕ್ಷಣ ತುಂಬಾ ಅಂತ ಹೇಳಿದ್ರೆ 80% ನಮ್ಮ ಸ್ಟೂಡೆಂಟ್ಸ್ಗಳು ನಾವೊಂದು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಮ್ಯಾಕ್ಸಿಮಮ್ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ ಬಿಲೋ ಅಂತ ಹೇಳಿದ್ರೆ ಹೆಚ್ಚು BPL ಬಿಲೋ ಪಾವರ್ಟಿ ಲೆವೆಲ್ ವಿದ್ಯಾರ್ಥಿಗಳಿಗೆ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಅವರ ಒಂದು ಸಕ್ಸಸ್ ಇವಾಗ ನಮ್ಗೆ ಬಹಳ ಒಂದು ಖುಷಿ ಕೊಡ್ತಿದೆ. ಒಂದು ಹಳ್ಳಿ ಭಾಗದಿಂದ ಬಂದಂತಹ ವಿದ್ಯಾರ್ಥಿ ಒಂದು ಲೈಫಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಓಕೆ, ಅಂದ್ರೆ ನೀವು ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡುವ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಏನಾದ್ರೂ ಕೊಡಬೇಕು ಅನ್ನೋ ಒಂದು ಕಲ್ಪನೆ ಬಂದಿದೆಯಾ? ಅದು ಹೇಗಾಯ್ತು ಅಂತ ಹೇಳಿದ್ರೆ ಸರ್, ಅದು ಈ ನನ್ನ ಒಂದು ನಾನೇನು ಶಿಕ್ಷಣ ಮಾಡ್ತಾ ಇದ್ದೆ, ನಾನು PUC ಯಲ್ಲಿರುವಾಗ, ನಾನು PUC ಶಿಕ್ಷಣ ಮಾಡ್ತಿರುವಾಗ ಇಲ್ಲಿ ಕಾರ್ಕಳದಲ್ಲಿ ಈ ರೀತಿ ಈಗ ಇರುವ ಹಾಗೆ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ಗಳಾಗ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಾಗಿ ಇರಲಿಲ್ಲ. ಆಗ ಬಹಳ ಒಂದು ಟಫ್ ಇತ್ತು. ಯಾಕಂತ ಹೇಳಿದ್ರೆ ನಾವೊಂದು CET-ಗೆ ಒಂದು ಪ್ರಿಪೇರ್ ಆಗ್ಬೇಕಿತ್ತು. ನಾನು 2002 ಅಲ್ಲಿ ಸೆಕೆಂಡ್ PUC ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಯಾವುದೇ ಬ್ರಾಂಚ್, ಏನು ಸಿವಿಲ್ ಆಗ್ಲಿ ಮೆಕ್ಯಾನಿಕಲ್ ಆಗ್ಲಿ, ಯಾವುದೇ ಅವನಿಗೆ ಇಂಜಿನಿಯರ್ ಸೀಟ್ ಸಿಕ್ತಂತ ಹೇಳಿದ್ರೆ ಆ ಒಂದು ಲೈಫ್ ಸೆಟ್ಲ್ ಅಂತ ಇತ್ತು. ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು ನನ್ಗೆ. CET ಅಲ್ಲಿ ಅವಾಗ ಅರೌಂಡ್ ಒಂದು 18,000 ಸಮಥಿಂಗ್ ಏನೋ ರ್ಯಾಂಕ್ ಬಂದಿತ್ತು. ನನ್ಗೆ ನನ್ನ ತಂದೆಯವರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದದ್ರಿಂದ ನನ್ಗೆ ಈ ಆರ್ಕಿಟೆಕ್ಚರ್ ಮಾಡ್ಬೇಕಂತ ಹೇಳಿ ಬಹಳ ಆಸೆ ಇತ್ತು. ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕಂತ ಹೇಳಿ. ಬಟ್ ನನ್ಗೆ ಅನ್ಫಾರ್ಚುನೇಟ್ಲಿ ನಂದು ಅವಾಗ ಅಷ್ಟೆಲ್ಲ ವ್ಯವಸ್ಥೆ ಇಲ್ಲದಿರೋದ್ರಿಂದ ನನ್ಗೆ ಸೀಟ್ ಸಿಗ್ಲಿಲ್ಲ. ನಾನು CET-ಗೆ ಎಲಿಜಿಬಲ್ ಆಗ್ಲಿಲ್ಲ. ಇವಾಗ 18,000 ಬಂದ್ರೆ ಎಲ್ಲೂ ಅವರಿಗೆ ಆರಾಮ್ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ಬಿಡುತ್ತೆ. ಯಾವಾಗ ಟಾಪ್ ಕಾಲೇಜ್ಗಳಲ್ಲಿ ಅವಕಾಶ ಸಿಗುತ್ತೆ, ಅವಾಗ ಸಿಕ್ಕಿರ್ಲಿಲ್ಲ. ಅವಾಗ ನಾನು ಕಡೆಗೆ ಈ ಆರ್ಕಿಟೆಕ್ಚರ್ ರಿಲೇಟೆಡ್ ಕೋರ್ಸ್ಗಳನ್ನು ಹುಡ್ಕೊಂಡು ಹೋಗುವಾಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಅಂತ ಹೇಳಿದ್ರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಂಗಳೂರಿನಲ್ಲಿ ಒಂದು ಕರಾವಳಿ ಕಾಲೇಜ್ ಅಂತ ಇತ್ತು. ಅಲ್ಲಿ BSc ಇನ್ ಇಂಟೀರಿಯರ್ ಡಿಸೈನಿಂಗ್ ಅಂತ ಹೇಳಿ ಒಂದು ಕೋರ್ಸ್ ಇತ್ತು. ಅದು ಸೇಮ್ ಈ ಆರ್ಕಿಟೆಕ್ಚರ್ ಏನಿದೆ ಅದರದ್ದೇ ಇವಾಗ BE ಕಂಪ್ಯೂಟರ್ ಸೈನ್ಸ್ ಮತ್ತೆ BCA ಹೇಗಿದೆ ಅದೇ ರೀತಿ BSc ಇನ್ ಇಂಟೀರಿಯರ್ ಡಿಸೈನ್ ಆರ್ಕಿಟೆಕ್ಚರ್ ಇದ್ದು. ಅದರಲ್ಲಿ ಸ್ವಲ್ಪ ಸಿಲೆಬಸ್ ಸ್ವಲ್ಪ ಕಡಿಮೆ ಇತ್ತು, ಬಟ್ ಕೋರ್ಸ್ ಚೆನ್ನಾಗಿತ್ತು. ನಾನು ಆ ಕೋರ್ಸಿಗೆ ಹೋಗಿ ಜಾಯಿನ್ ಆದೆ. ನಾನು ಅಲ್ಲಿ ಹೋಗಿ ಜಾಯಿನ್ ಆಗುವಾಗ ನನ್ನ ಕ್ಲಾಸಲ್ಲಿ ಟೋಟಲ್ 18 ಸ್ಟೂಡೆಂಟ್ಸ್ ಇದ್ರು. BSc ಇನ್ ಇಂಟೀರಿಯರ್ ಡಿಸೈನ್ಗೆ ಕರ್ನಾಟಕದವರು 6 ಜನ ಇದ್ರು ಅಷ್ಟೇ. ನನ್ನ ಕ್ಲಾಸ್ ನಲ್ಲಿ ಪಂಜಾಬ್ನವರಿದ್ರು, ತಮಿಳ್ನಾಡಿನವರಿದ್ರು, ಆಂಧ್ರ ಪ್ರದೇಶದವರಿದ್ರು, ಬಾಂಗ್ಲಾದೇಶದವರಿದ್ರು, ಶ್ರೀಲಂಕಾದವರಿದ್ರು, ಮಾರಿಷಸ್ನವರಿದ್ರು. ಅಲ್ಲಿಂದ ಎಲ್ಲ ಬಂದ ಮಕ್ಕಳು ಈ ಇಂಟೀರಿಯರ್ ಡಿಸೈನ್ ಕೋರ್ಸ್ ಅನ್ನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕಲಿತಿದ್ದಾರೆ. ಬಟ್ ನಮ್ಮ ಲೋಕಲ್ ವಿದ್ಯಾರ್ಥಿಗಳು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಬಹಳ ಶಾಕ್ ಆಯ್ತು. ಆಕ್ಚುಲಿ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇದೆ. ಅದನ್ನು ಮತ್ತೆ ಫ್ಯೂಚರ್ ನಲ್ಲಿ ಮನಗಂಡು ನಾನು ಇಂಟೀರಿಯರ್ ಡಿಸೈನಿಂಗ್ ಫೀಲ್ಡೇ ಮಾಡ್ತಾ ಇದ್ದೆ. ಇಂಟೀರಿಯರ್ ಡಿಸೈನರ್ ಆಗಿ ನಾನು ನಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಮತ್ತೊಂದು ದಿವಸ ಏನಾದ್ರು ನಮ್ಮ ಲೋಕಲ್ ಕರ್ನಾಟಕದವರಿಗೂ ಪ್ರಯೋಜನ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕೋರ್ಸ್ ಅನ್ನು ಕಾರ್ಕಳದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾನು 2014 ಅಲ್ಲಿ
ಸ್ಟಾರ್ಟ್ ಮಾಡಿದ್ರು. Okay. ಅಂದ್ರೆ ನೀವು ಎಕ್ಸಲೆನ್ಸ್ ಇದು ಪ್ರೊಫೆಷನಲ್ ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾಕಂದ್ರೆ ನೀವು ಮಾಡೋದಾದ್ರೆ ಬೇರೆ ಬೇರೆ ಇದು ಮಾಡಿದ್ದು PU ನೋಡಿ ಅಥವಾ ಬೇರೆ ಯಾವ್ದು ಕೋರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಮಾಡ್ಬೋದು ಅಥವಾ ಸ್ಕೂಲ್ಗಳು ಏನು ಮಾಡುವ, ಆದ್ರೆ ಈ ಪ್ರೊಫೆಷನಲ್ ಕೋರ್ಸ್ಗಳನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿರುವಂತದ್ದು? ಯಾಕಂತ ಹೇಳಿದ್ರೆ ಸರ್, ಇವಾಗ ನನಗೆ ಒಂದು ಮೊದಲೇ ಒಂದು ವಿಷನ್ ಇತ್ತು. ಯಾಕಂತ ಹೇಳಿದ್ರೆ ಈ ನಾನು ಏನು 3 ವರ್ಷ ಡಿಗ್ರಿ ಮಾಡ್ತಾ ಇದ್ದೆ, ಓಕೆ, ಅವಾಗ ನಮ್ಮ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಕೂಡ BA BCom ತರದ ಕೋರ್ಸ್ಗಳಲ್ಲಿ ಇತ್ತು. ಅಲ್ಲ, ಅವಾಗ BA BCom ಆ ಟೈಮಲ್ಲಿ ಸ್ಕೋಪ್ ಇತ್ತು. ಬಟ್ BA BCom ನಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, BA BCom BBAಗೆ ನಮ್ದು ಇಡೀ ವರ್ಷಕ್ಕೆ, ನಾನು ಕಾಲೇಜಲ್ಲಿರುವಾಗ ನಾವು ಸ್ಟಡಿ ಮಾಡಿದ್ವಿ, ಇಡೀ ಕರ್ನಾಟಕದಲ್ಲಿ ನಾವು BSc ಡಿಗ್ರಿ ಮಾಡಿ ಹೊರಗೆ ಬರ್ತಿದ್ದವರ ಸಂಖ್ಯೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 3 ಕಾಲೇಜ್ನಲ್ಲಿ ಅಷ್ಟೇ ಇತ್ತು ಕೋರ್ಸ್. ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಹುಡುಕುವಾಗ ಎಲ್ಲೂ ಇಲ್ಲ, ಬಹಳ ವೆರಿ ರೇರ್ ಇನ್ಸ್ಟಿಟ್ಯೂಷನ್ಗಳಲ್ಲಿತ್ತು. ಹೆಚ್ಚಂತ ಹೇಳಿದ್ರೆ ನಾನು 2006-7 ಅಲ್ಲಿ ಹೊರಗೆ ಬರುವಾಗ ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಇಡೀ ಕರ್ನಾಟಕದಿಂದ 80 ಸ್ಟೂಡೆಂಟ್ಸ್ BSc ಡಿಗ್ರಿ ಮಾಡಿ ಹೊರಗೆ ಬಂದಿರ್ಬೋದು. ಅವಾಗ ಎನಿಸಿತು, ಒಂದೊಂದು ಕಾಲೇಜ್ನಲ್ಲಿ, ಈ ಆಳ್ವಾಸ್ನ ಅಂತ ಒಂದೊಂದು ಕಾಲೇಜ್ನಲ್ಲಿ ವರ್ಷಕ್ಕೆ 500-600 BCom ಗ್ರಾಜುಯೇಟ್ಸ್ ಹೊರಗೆ ಬರ್ತಾ ಇದ್ರು. ಇಡೀ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ 1000 ಲಕ್ಷದಲ್ಲಿ. ನಮ್ಗೆ ಕಾಂಪಿಟೇಷನ್ ಇರ್ಲಿಲ್ಲ ಜಾಬಿಗೆ. ನಮ್ಗೆ ಎಲ್ಲಿ ಹೋದ್ರು, ನೀನ್ ನಮ್ಮಲ್ಲಿಗೆ ಬಾ, ಮಾರ್ಕ್ಸ್ ಬೇಡ, ಸರ್ಟಿಫಿಕೇಟ್ ಬೇಡ, ಏನು ಬೇಡ, ನೀನ್ ಇಂಟೀರಿಯರ್ ಡಿಸೈನ್ ಕಲ್ತಿದ್ಯಾ, ನೀನ್ ಬಾ ನನ್ನ ಕಂಪ್ನಿಗೆ ಜಾಬಿಗೆ ಬಾ ಅಂತ ಹೇಳಿ ಕರೀತಾ ಇದ್ರು. ಹಾಗೆ ನಾನು ಮತ್ತೆ ನನ್ನ ತಂದೆಯವ್ರದ್ದು ಬಿಸ್ನೆಸ್ ಇರೋದ್ರಿಂದ ಆ ಬಿಸ್ನೆಸ್ ಜಾಯಿನ್ ಆದೆ. ನಾನು ಇಲ್ಲೇ ಓನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನಮ್ದು ಓನ್ ವರ್ಕ್ ಮಾಡ್ತಾ ಇದ್ದೆ. ಹಾಗೆ 2014 ನಲ್ಲಿ ಈ ಪ್ರಯೋಜನ ಎಲ್ಲ ನಮ್ಮ ಊರಿನ ಲೋಕಲ್ ಮಕ್ಕಳಿಗೂ ಸಿಗ್ಬೇಕು. ಅಂದ್ರೆ ನೀವು 2014 ಒಂದು ಸಂಸ್ಥೆನ ಕಟ್ಟಿದಾಗ, ಈಗ ಏನು ಕಾರ್ಕಳದಲ್ಲಿ ನೀವು ಸಂಸ್ಥೆನ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡುವಾಗ ಪ್ರಾರಂಭಿಕ ಹಂತದಲ್ಲಿ ಎಷ್ಟು ಕಠಿಣವಾಗಿದೆ? ಯಾಕಂದ್ರೆ 2014 ಒಂದು ಬಂದಾಗ ಸೋಷಿಯಲ್ ಮೀಡಿಯಾಗಳು ಕೂಡ ಆಗುತ್ತಾನೆ ಬರ್ತಾ ಇದ್ದವು, ಯಾಕೆ ಮಾರ್ಕೆಟಿಂಗ್ ಕೂಡ ಕಷ್ಟ ಆಗತ್ತೆ, ಒಂದು ಸಂಸ್ಥೆನ ಕಟ್ಟು ಬೆಳೆಸುವುದು ಅತ್ಯಂತ ಕಠಿಣವಾಗಿರುತ್ತೆ. ಎಷ್ಟು ಟಫ್ ಇದ್ದಾಗ? ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸರ್. ಯಾಕಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಆಕ್ಚುಲಿ ನನ್ನ ತಂದೆ ಅವರು ಸ್ವಲ್ಪ ಅವರ ಬಿಸ್ನೆಸ್ ವ್ಯವಹಾರದಲ್ಲೆಲ್ಲ ಸಕ್ಸಸ್ ಆಗ್ಬಿಟ್ರೆ, ನನ್ನ ತಂದೆ ಮತ್ತು ತಾಯಿಗೆ ಬಹಳ ಎಜುಕೇಶನ್ ಇರಲಿಲ್ಲ, ಎಜುಕೇಶನ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ನನ್ಗೂ ಅಷ್ಟು ಚಾಲೆಂಜಿಂಗ್ ಆಗಿತ್ತು. ನಾನು ಸ್ಟಾರ್ಟ್ ಮಾಡೋದು ಯಾಕಂತ ಹೇಳಿದ್ರೆ ಮ್ಯಾಂಗ್ಳೂರ್, ಯಾಕಂದ್ರೆ ನಾನು ಅಷ್ಟು ತನಕ ಹೋಗಿ ಒಂದು ಗ್ರಾಜುಯೇಷನ್ ಮಾಡಿಬಿಟ್ಟು ಮತ್ತೆ ಒಂದು ಮಾಸ್ಟರ್ಸ್ ಒಂದು MSc ಮಾಡಿದೆ. MSc ಒಂದ್ಸಲ ಅದ್ರ ಒಂದು ರೋಚಕ ಸ್ಟೋರಿ ಇದೆ. ನಂಗೆ MSc ಮಾಡ್ಬೇಕಿತ್ತು ಇಂಟೀರಿಯರ್ ಡಿಸೈನಿಂಗ್ ನಲ್ಲಿ. ಆಲ್ ಓವರ್ ಇಂಡಿಯಾ ಎಲ್ಲೂ ಹುಡುಕಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ MSc ಇಂಟೀರಿಯರ್ ಡಿಸೈನ್ ಕೋರ್ಸೇ ಇರಲಿಲ್ಲ. ಒಂದು ಅಮೇಠಿ ಯೂನಿವರ್ಸಿಟಿ ನೋಯ್ಡಾದಲ್ಲಿ ಇತ್ತು. ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದೆ. ಅಲ್ಲಿ ಹೇಳಿದ್ರು, ಇಲ್ಲ, ಇಬ್ಬರೇ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿರೋದು, ನಾವು ಅದನ್ನು ಕ್ಲೋಸ್ ಮಾಡ್ತಿದ್ದೇವೆ ಅಂತ ಹೇಳಿ. ಮತ್ತೆ ನಾನು ಏನ್ ಮಾಡ್ಬೇಕಾಯ್ತು ಅಂತ ಹೇಳಿ, ಮತ್ತೆ ಒಂದು ಪಂಜಾಬ್ ಟೆಕ್ನಿಕಲ್ ಯೂನಿವರ್ಸಿಟಿ ಅವರು ಏನೋ ಒಂದು ಪೇಪರ್ ನಲ್ಲಿ ಆಡ್ ಕೊಟ್ಟರು, ನಮ್ಗೆ ಒಂದು ಸ್ಟಡಿ ಸೆಂಟರ್ಸ್ ಬೇಕಂತ ಹೇಳಿ, ಅವ್ರದ್ದು ಡಿಸ್ಟೆನ್ಸ್ ಎಜುಕೇಶನ್ಗೆ. ಮತ್ತೆ ನಾನು ಅಲ್ಲಿ ಮಂಗಳೂರು ಅವರನ್ನು ಕಾಂಟ್ಯಾಕ್ಟ್ ಆಗ್ಬಿಟ್ಟು, ಅವರನ್ನು ಮಾತಾಡ್ಬಿಟ್ಟು, ಮತ್ತೆ MSc ಇಂಟೀರಿಯರ್ ಡಿಸೈನ್ ಇದ್ದು ಸಿಲೆಬಸ್ ಅನ್ನು ಮಂಗಳೂರಿನಲ್ಲಿ, ಪಾಪ ಅವ್ರೀಗ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹರೀಶ್ ಹೆಗ್ಡೆ ಅಂತಿದ್ರು, ಅವ್ರೀಗ ಎಕ್ಸ್ಪೈರ್ ಆದ್ರು. ಬಟ್ ಅವ್ರು ಏನ್ ಮಾಡಿದ್ರು, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು. ಅಲ್ಲೆಲ್ಲ ಸಿಲೆಬಸ್ MSc ಇಂಟೀರಿಯರ್ ಡಿಸೈನ್ ಸಿಲೆಬಸ್ ಡಿಸೈನ್ ಮಾಡ್ಕೊಟ್ರು. ಅದನ್ನ ನಾನು ಹೋಗಿ, ಅದೊಂಥರ ಚಾಲೆಂಜಿಂಗ್ ನಮ್ ಜರ್ನಿ, ಹೊಸ ಜರ್ನಿ, ಎಲ್ಲ ಹೊಸ ಸ್ಟೆಪ್ಗಳು, ನಮ್ಗೆ ಏನಾಗ್ಬೇಕಂತ ಹೇಳಿ ಗೊತ್ತಿರಲಿಲ್ಲ. ಅಲ್ಲಿಂದ ಅವರನ್ನು ಕನೆಕ್ಟ್ ಆಗ್ಬಿಟ್ಟು, ಮತ್ತೆ ಮಂಗಳೂರಿನಲ್ಲಿ ಒಂದು MIFT ಅಂತ ಹೇಳಿ ಕಾಲೇಜ್ ಇತ್ತು, ಅಲ್ಲಿಗೆ ಅಲ್ಲಿ ಚೇರ್ಮನ್ ಹತ್ರ ಮಾತಾಡಿ ಅಲ್ಲಿ ಸೆಂಟರ್ ತಗೊಂಡ್ಬಿಟ್ಟು, ಅಲ್ಲಿ ನಾನು MSc ಅನ್ನು ಅವರಿಗೆ ಸೆಂಟರ್ ಮಾಡಿಕೊಟ್ಬಿಟ್ಟು, ಅಲ್ಲೇ ನಾನೇ ಸ್ಟೂಡೆಂಟ್ಸ್ ಜಾಯಿನ್ ಆಗಿ, ನಾನು ಈ ಒಂದು 2 years ಪ್ರೊಸೆಸ್ ನಲ್ಲಿ ನನ್ಗೆ ಏನೋ ಸ್ವಲ್ಪ ಎಜುಕೇಶನ್ ಬಗ್ಗೆ ನಾಲೆಜ್ ಬಂತು. ಮತ್ತೆ ಎಷ್ಟು ಜನ ಗ್ರಾಜುಯೇಟ್ಸ್ ಆಗಿ ನಮ್ಮ ಬ್ಯಾಚ್ ಇಂದ ಹಿಂದ್ಗಡೆಯಿಂದ ಹೊರಗೆ ಹೋಗಿದ್ರು, ಅವರನ್ನೆಲ್ಲ ತಂದು ನಾನು ಅವರಿಗೆ ಹೇಳಿದಾನೆ, ಈ ತರ ಲಿಮಿಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಆಗ ನನಗೆ ಸ್ವಲ್ಪ ಎಜುಕೇಶನ್ ಸಿಸ್ಟಮ್ ನ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬಂತು. ಬಟ್ ಇದು ಒಂಥರ ಬಹಳ ಕಠಿಣ ಪ್ರೊಸೀಜರ್. ಯಾಕಂತ ಹೇಳಿದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಇಡೀ ಇವಾಗ್ಲೂ ಟುಡೇ ಇವತ್ತಿಗೂ ಮಂಗಳೂರು ಯೂನಿವರ್ಸಿಟಿ ಅಂತ ಹೇಳಿದ್ರೆ ಒಂದು ತುಂಬಾ ಸ್ಟ್ರಿಕ್ಟ್ ಯೂನಿವರ್ಸಿಟಿ. ಅಲ್ಲಿ ಯಾವುದೇ ರೀತಿಯ ನೀವು ಪರ್ಮಿಷನ್ ತಗೊಳಕ್ಕಾಗ್ಲಿ, ಏನೇ ಆಗ್ಲಿ, ₹1 ಲಂಚ ನಡೆಯಲ್ಲ, ಏನ್ ನಡೆಯಲ್ಲ. ಎಲ್ಲ ಡಾಕ್ಯುಮೆಂಟೇಶನ್ ನೀಟ್ ಆಗಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಅವರು ಕಾಲೇಜಿಗೆ ಅಫಿಲಿಯೇಷನ್ ಕೊಡ್ತಾರೆ. ಇವತ್ತಿಗೂ ಯಾವುದೇ ವಿಷಯದಲ್ಲಿ ಮಂಗಳೂರು ಯೂನಿವರ್ಸಿಟಿ ಬಗ್ಗೆ ನಾನು ಹೇಳುದಾದ್ರೆ, ಅವರು ಎಜುಕೇಶನ್ ವಿಷಯದಲ್ಲಿ ನೋ ಕಾಂಪ್ರಮೈಸ್. ನೀವು ಎಷ್ಟೇ ದುಡ್ಡು ಕೊಡಿ, ಏನೇ ಕೊಡಿ, ಯಾರೇ ಮಿನಿಸ್ಟರ್ ಬರ್ಲಿ, ಏನೇ ಬರ್ಲಿ, ಯಾವುದೇ ಇನ್ಫ್ಲೂಯೆನ್ಸ್ ಬಂದ್ರು ಅವರು
ಏನ್ ಮಾಡಲ್ಲ. ಬಟ್ 2014 ನಲ್ಲಿ ಸ್ಟಾರ್ಟ್ ಮಾಡಿದೆ. ಹ್ಮ್ ಏನು ಅಫಿಲಿಯೇಷನ್ ಬಹಳ ಏನೋ ಕಷ್ಟಕ್ಕೊಂದು ಆಯ್ತು. ಹಾಗೆ ನೆಕ್ಸ್ಟ್ ಅಡ್ಮಿಷನ್ ಚಾಲೆಂಜಿಂಗ್, ಯಾಕಂತ ಹೇಳಿದ್ರೆ ಒಂದು ಸಣ್ಣ ಬಿಲ್ಡಿಂಗ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಹ್ಮ್ ಇನಿಷಿಯಲಿ. ಮತ್ತೆ ಹೇಗೋ ಕನ್ವಿನ್ಸ್ ಮಾಡಿ 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 ಸಪ್ಲಿ ಹ್ಮ್ ಲಾಸ್ಟ್ ಇಯರ್ ಫೇಲ್ ಆಗಿ ಸ್ವಲ್ಪ ಉಳಿದವರು, ಮತ್ತೆ ಜಸ್ಟ್ ಪಾಸ್ ಆದವರನ್ನು, ಸ್ವಲ್ಪ ವೀಕ್ ಇದ್ದವರನ್ನು, ಮತ್ತೆ ಕೆಲವು ಡಿಗ್ರಿ ಕಂಪ್ಲೀಟ್ ಆದವರನ್ನು ತಂದು 6 ಮಕ್ಕಳಿಂದ ನಾನು ಇನಿಷಿಯಲ್ 6 ಸ್ಟೂಡೆಂಟ್ಸ್ ಇಂದ ನಾನು 6 ಮಕ್ಕಳಿಂದ ಪ್ರಾರಂಭವಾದ ಸಂಸ್ಥೆ. ಓಕೆ, ಅಂದ್ರೆ ಈ ಪ್ರೊಫೆಷನಲ್ ಕೋರ್ಸ್ ಅಂತ ಬಂದಾಗ ಏವಿಯೇಷನ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನ್ 3 ಕೂಡ ನಿಮ್ಮಲ್ಲಿ ಹೆಚ್ಚಿನ ಫೋಕಸ್ ನೀವು ಮಾಡಿರುವಂತ. ನನಗೆ ಒಂದೊಂದೇ ಕೋರ್ಸ್ಗಳ ಬಗ್ಗೆ ಮಾತಾಡಿದರೆ, ನೀವು ಕೂಡ ಸ್ವತಃ ಇಂಟೀರಿಯರ್ ಡಿಸೈನರ್ ಆಗಿರುವ ಹಿನ್ನೆಲೆಯಲ್ಲಿ ನೀವು ಕೂಡ ಅದೇ ಎಜುಕೇಶನ್ ಕೂಡ ನಿಮ್ದೋದೆ. ಆ ಹಿನ್ನೆಲೆಯಲ್ಲಿ ಇಂಟೀರಿಯರ್ ಡಿಸೈನ್ ಕೋರ್ಸ್ಗೆ ಯಾವ ರೀತಿಯಾದ ಒಂದು ವ್ಯವಸ್ಥೆಯನ್ನು ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ? ಸರ್, ಇಂಟೀರಿಯರ್ ಡಿಸೈನಿಂಗ್ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಾನು ಒಂದು ಇಂಟೀರಿಯರ್ ಡಿಸೈನ್ ಗ್ರಾಜುಯೇಷನ್, ನಾನಂದ್ರೆ ಆಸ್ ಅ ಚೇರ್ಮನ್, ಆಸ್ ಅ ಫೌಂಡರ್ ಆಗಿ ಇನಿಷಿಯಲ್ ನಾನು ಸ್ಟಾರ್ಟ್ ಮಾಡುವಾಗ ಹಾಗೆ ಅಲ್ಲ. ಯಾಕಂತ ಹೇಳಿದ್ರೆ ಇನಿಷಿಯಲ್ ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಲೆಕ್ಚರ್ ನಾನಾಗಿದ್ದೆ, ಚೇರ್ಮನ್ ನಾನಾಗಿದ್ದೆ, ಮತ್ತೆ ಅಲ್ಲಿದ್ದು ಫಸ್ಟ್ ಡಿವಿಷನ್, ಯಾಕಂದ್ರೆ ಆಫೀಸ್ ವರ್ಕ್ಸ್ ನಾನೇ ಮಾಡ್ತಾ ಇದ್ದೆ. ಸ್ಟಾಫ್ ಇದ್ರೆ ಅವರಿಗೆ ಸಹ ಐಡಿಯಾ ಇರಲಿಲ್ಲ. ಅದರಿಂದ ಅದು ನಡೀತಾ ಹೋಯ್ತು. ಮತ್ತೆ ಇಂಟೀರಿಯರ್ ಡಿಸೈನ್, ಯಾಕಂದ್ರೆ ನಮ್ಮ ಸರ್ಕಲ್ಸ್ ದೊಡ್ಡದಿದೆ. ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ನನ್ನ ಜೂನಿಯರ್ಸ್ ಇದ್ದಾರೆ, ನನ್ನ ಸೀನಿಯರ್ಸ್ ಇದ್ದಾರೆ, ಎಲ್ಲ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫರ್ಮ್ ಅಲ್ಲಿ ಜಾಬ್ ಅಲ್ಲಿ ಇದ್ದಾರೆ. ಅವ್ರದ್ದೇ ಓನ್ ಫರ್ಮ್ಸ್ ಗಳಿದೆ. ಈಗ ನನ್ಗೆ ಇವತ್ತಿಗೂ ನನ್ಗೆ ಫೋನ್ ಮಾಡ್ತಾರೆ, ಒಂದ್ 4 ಜನ ಇದ್ರೆ ಕಳಿಸ್ಕೊಡ್ ಮಾರೆ, ಜನ ಬೇಕು. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಗಳೇ ಅವ್ರದ್ದು. ಈಗ ನನ್ನ ಕ್ಲಾಸಲ್ಲಿ ಬ್ಯಾಚ್ ಅಲ್ಲೆಲ್ಲ ಯು ಕಾಂಟ್ ಬಿಲೀವ್ ಸರ್, ಯಾಕಂತ ಹೇಳಿದ್ರೆ ನಾವು ಕ್ಲೋಸ್ ಫ್ರೆಂಡ್ಸ್ ಏನಿದ್ವಿ ಬ್ಯಾಂಗ್ಳೂರ್ನಲ್ಲಿ, ಈಗ ಅವ್ರದ್ದು ಪ್ಯಾಕೇಜ್ ಗಳು ಏನಿದೆ ಅಂತ ಹೇಳಿದ್ರೆ, ನನ್ನ ಕ್ಲಾಸ್ಮೇಟ್ಸ್ ಗಳದ್ದು, ನನ್ನ ಕ್ಲೋಸ್ ಫ್ರೆಂಡ್ಸ್ ಗಳು ಆನ್ಯುವಲಿ ಕೆಲವ್ರದ್ದು 35 lakh, 40 lakh, 45 lakh ಸ್ಯಾಲರಿ ತಗೊಳ್ತಿದ್ದಾರೆ, ಜಸ್ಟ್ ಫಾರ್ ಒಂದು BSc ಇಂಟೀರಿಯರ್ ಡಿಸೈನ್ ಡಿಗ್ರಿ ಆ ಟೈಮ್ ಅಲ್ಲಿ ಮಾಡಿದವರು. ಇವಾಗೆಲ್ಲ ಬಟ್ ಇವಾಗೆಲ್ಲ ಸೀನಿಯರ್ ಪೊಸಿಷನ್. ನಮ್ಮ BSc ಇಂಟೀರಿಯರ್ ಡಿಸೈನ್ ಅಂಡರ್ ನಲ್ಲಿ BArch ನವ್ರು ಕೆಲಸ ಮಾಡ್ತಿದ್ದಾರೆ, ಸಿವಿಲ್ ಇಂಜಿನಿಯರ್ಸ್ ಗಳು ಕೆಲಸ ಮಾಡ್ತಿದ್ದಾರೆ, MBA ನವ್ರು ಕೆಲಸ ಮಾಡ್ತಿದ್ದಾರೆ. ಟೈಮ್ ಚೆನ್ನಾಗಿದೆ. ಬಟ್ ಇವಾಗ್ಲೂ ಏನಾಗ್ತಿದೆ ಅಂತ, ಇವಾಗ್ಲೂ ಸ್ಕೋಪ್ ಇದೆ. ಯಾಕಂತ ಹೇಳಿದ್ರೆ ಇಂಟೀರಿಯರ್ ಡಿಸೈನ್ ಅಂತ ಹೇಳಿದ್ರೆ ಇವಾಗ್ಲೂ ನನ್ನ ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು 15 ಕಾಲೇಜ್ ಇರ್ಬೋದು. ವರ್ಷಕ್ಕೆ ಒಂದು 200 ಗ್ರಾಜುಯೇಟ್ಸ್ ಹೊರಗೆ ಬರ್ಬೋದು ಅಷ್ಟೇ ಇವಾಗ್ಲೂ ಅಟ್ ಪ್ರೆಸೆಂಟ್ ಸಿಚುವೇಶನ್ 26 ಕೂಡ. ಇಂಟೀರಿಯರ್ ಡಿಸೈನ್ ನಾವ್ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವ್ ಏನ್ ಸಿಸ್ಟಮ್ ಮಾಡಿದ್ರೆ, ಆಫ್ಟರ್ 4th ಸೆಮಿಸ್ಟರ್ ಆದ ಕೂಡಲೇ 4th ಮತ್ತೆ 5th ಸೆಮಿಸ್ಟರ್, 4th ಇಲ್ಲ 5th ಸೆಮಿಸ್ಟರ್ ಆದ ಕೂಡಲೇ ನಾವು ಮಕ್ಕಳನ್ನು ಒಂದು 2 months ಆರ್ಕಿಟೆಕ್ಟ್ ಅಂಡರ್ ನಲ್ಲಿ ಇಂಟರ್ನ್ಶಿಪ್ ಕಳಿಸ್ಬಿಡ್ತೇವೆ. ಅದು ಕಂಪಲ್ಸರಿ ಹೋಗ್ಲೇಬೇಕು. ಅಲ್ಲಿ ಹೋಗಿ ಅಲ್ಲಿಂದ ಸರ್ಟಿಫಿಕೇಟ್ ಇಟ್ಕೊಂಡೇ ಬರ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಇವಾಗ್ಲೂ ಶಾರ್ಟೇಜ್ ಇದೆ, ಇಂಟೀರಿಯರ್ ಡಿಸೈನರ್ಸ್ ಇದು ಶಾರ್ಟೇಜ್ ಇದೆ. ಅಂದ್ರೆ ಇಂಟೀರಿಯರ್ ಡಿಸೈನರ್ಸ್ಗೆ ಈಗ ಓದು ಬರೀ ಒಂದು ಪ್ರೊಫೆಷನಲ್ ಕೋರ್ಸ್ ತಗೊಂಡವರು ಓದಿ ಸರ್ಟಿಫಿಕೇಟ್ ತಗೊಳಕ್ಕೆ ಯಾರು ಕೂಡ ಬಂದಿರಲ್ಲ, ಅವ್ರಿಗೆ ಜಾಬ್ ಬೇಕನ್ನುವ ಉದ್ದೇಶದಿಂದಲೇ ಇಂಟೀರಿಯರ್ ಡಿಸೈನ್ ಬಂದಿರ್ತಾರೆ. ಅಂದ್ರೆ ಇಂಟೀರಿಯರ್ ಡಿಸೈನ್ಗೆ ಯಾವ ರೀತಿಯಾದ ಜಾಬ್ ವೇಕೆನ್ಸಿಗಳು ನಿಮ್ಮ ಒಂದು ಸಂಸ್ಥೆಯಿಂದ ಲಭ್ಯ ಇದೆ? ನೋಡಿ ಸರ್, ಇವಾಗ ಒಬ್ಬ ಸ್ಟೂಡೆಂಟ್ಸ್ BCom ತಗೊಳ್ತಾನೆ, BA ತಗೊಳ್ತಾನೆ, ಅವನಿಗೆ ನಾಳೆ ಅವ ಯಾವ ಜಾಬಿಗೆ ಹೋಗ್ತಾನೆ ಅಂತ ಹೇಳಿ ಅವನಿಗೆ ಕ್ಲಾರಿಟಿ ಇರಲ್ಲ. ಈಗ ನಮ್ದು BSc ಇನ್ ಇಂಟೀರಿಯರ್ ಡಿಸೈನಿಂಗ್, ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಆರ್ಟ್ಸ್ ಮಾಡಿದವನ್ ಬರ್ಬೋದು, ಕಾಮರ್ಸ್ ಮಾಡಿದವನ್ ಬರ್ಬೋದು, ಸೈನ್ಸ್ ಮಾಡಿದವನ್ ಬರ್ಬೋದು. ಇವರಿಗೆ BSc ಡಿಗ್ರಿ ಸಿಗುತ್ತೆ, ಅದು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ. ಸೈನ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ. ಕಂಪ್ಯಾರಿಟಿವ್ಲಿ ಉಳಿದ ಡಿಗ್ರಿ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಈಸಿ ಇದೆ. ಈಸಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್. ಇವಾಗ ಆರ್ಟ್ಸ್ ಅಲ್ಲಿ ಒಂದು 50% ತಗೊಂಡ ಅವನಿಗೆ ಒಂದು ಕ್ರಿಯೇಟಿವ್ ಸ್ಕಿಲ್, ಆರ್ಟಿಸ್ಟ್ ಅಲ್ಲಿ. ನನ್ನೊಬ್ಬ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ಸ್ ಇದ್ದಾನೆ ಇಲ್ಲಿ ಕಾರ್ಕಳದವನು, ಆರ್ಡಿನರಿ ಸ್ಟೂಡೆಂಟ್ಸ್. ಪಾಪ ಒಂದು 54-55% ಸೆಕೆಂಡ್ BSc ಆರ್ಟ್ಸ್ ಕಾಮರ್ಸ್ ಅಲ್ಲಿ ತಗೊಂಡಿದ್ದೆ ಗವರ್ಮೆಂಟ್ ಕಾಲೇಜ್. ಅವ ಬಂದ, ಸರ್ ನಾನು ಡ್ರಾಯಿಂಗ್ ಅಲ್ಲಿ ಓಕೆ ಸರ್, ಬಟ್ ನನ್ಗೆ ಬೇರೆ ಆಯ್ತು ಮತ್ತೆ ನೀನ್ ಬಾ ಅಂತ ಹೇಳಿದೆ. ಇವಾಗ ಅವ ಇಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದಾನೆ. ಈ ಮಲ್ಟಿಪ್ಲೆಕ್ಸ್ಗಳು ಮತ್ತೆ ಆಡಿಟೋರಿಯಮ್ಸ್ ಗಳು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ ನಾವು. ಆಲ್ ಓವರ್ ಇಂಡಿಯಾ ತಿರುಗ್ತಿರ್ತಾನೆ. ಫೋನ್ ಮಾಡ್ತಿದ್ದಾನೆ, ಸರ್ ಇವತ್ತು ನಾನು ವಿಶಾಖಪಟ್ಟಣದಲ್ಲಿದ್ದೇನೆ, ಮೊನ್ನೆ ಫೋನ್ ಮಾಡಿ ನಾನು ಚಂಡೀಗಢ ಮೊಹಾಲಿ ಯೂನಿವರ್ಸಿಟಿಯಲ್ಲಿ ಇದ್ದೇನೆ, ಇಡೀ ಮೊಹಾಲಿ ಯೂನಿವರ್ಸಿಟಿ ಆಡಿಟೋರಿಯಂ ನಾನೇ ಹ್ಯಾಂಡಲ್ ಮಾಡ್ತಿದ್ದೇನೆ ಅಂತ ಹೇಳಿ. ತುಂಬಾ ಪೂರ್ ಫ್ಯಾಮಿಲಿ, ಅವನ ಪರಿಸ್ಥಿತಿ ಬಹಳ ತುಂಬಾ ಫ್ಯಾಮಿಲಿ. ಬಟ್ ಇವಾಗ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಅವನಿಗೆ ಮೊನ್ನೆ ಎಂಗೇಜ್ಮೆಂಟ್ ಕರೆದ ನಮ್ಮ ಕಾಲೇಜಿನ ಇನ್ನೊಬ್ಬ ಇಂಟೀರಿಯರ್ ಡಿಸೈನ್ ಸ್ಟೂಡೆಂಟ್ಸ್ ಅನ್ನೇ
ಮದುವೆ ಆಗ್ತಿದ್ದಾರೆ ಎಲ್ಲ ತುಂಬಾ ಜನ. ಯಾಕಂದ್ರೆ ಇಂಟೀರಿಯರ್ ಡಿಸೈನ್ ಮಾಡಿದವರು 80% ಮಕ್ಕಳು ಸಕ್ಸಸ್ ಆಗೇ ಆಗ್ತಾರೆ. 20% ಯಾವ ಕೋರ್ಸ್ ಮಾಡ್ಲಿ ಸರ್ IIT ಅಂತ ಹೇಳಿದ್ರೆ ಅವ್ರ ಪರ್ಸನಲ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಓಕೆ, ಅದೇ ರೀತಿಯಲ್ಲಿ ಆ ಫ್ಯಾಷನ್ ಡಿಸೈನಿಂಗ್ ಅಂತ ಬಂದಾಗ ನಿಮ್ಮ ಒಂದು ಎಕ್ಸಲೆನ್ಸ್ ಸಂಸ್ಥೆಯಿಂದ ಫ್ಯಾಷನ್ ಡಿಸೈನಿಂಗ್ ಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾದ ಎಜುಕೇಶನ್ ಸಿಸ್ಟಮ್ ಇದೆ? ಫ್ಯಾಷನ್ ಡಿಸೈನಿಂಗ್ ಕೂಡ ಅದೇ ಸರ್. ಫ್ಯಾಷನ್ ಡಿಸೈನ್ ಹೇಗಂತ ಹೇಳಿದ್ರೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ. ಬಟ್ ಇಂಟೀರಿಯರ್ ಡಿಸೈನಿಂಗ್ ಕಂಪೇರ್ ಮಾಡಿದ್ರೆ ಈ ಫ್ಯಾಷನ್ ಡಿಸೈನ್ ನಲ್ಲಿ ನಿಮ್ಗೆ ಪ್ಯಾಕೇಜ್ಗಳು ಅಷ್ಟೊಂದು ಇದಾಗಲ್ಲ, ಯಾವುದು ಇನ್ಕ್ರೀಸ್ ಆಗಲ್ಲ, ಅದಕ್ಕೊಂದು ಲಿಮಿಟ್ ಇದೆ ಒಂದು. ಬಟ್ ಇಂಟೀರಿಯರ್ ಡಿಸೈನ್ ಅದಕ್ಕೆ ನಿಮ್ಗೆ ಲಿಮಿಟ್ ಇಲ್ಲ. ಓಕೆ, ಇಟ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ದು ಸ್ಯಾಲರಿ ನಾಳೆ ಯಾವುದೇ ಲೆವೆಲ್ಗೆ ಹೋಗ್ಬೋದು. ತಿಂಗಳಿಗೆ 2 ಲಕ್ಷ ಸಿಗ್ಬೋದು, 3 ಲಕ್ಷ ಸಿಗ್ಬೋದು. ಫ್ಯಾಷನ್ ಡಿಸೈನ್ ಅಲ್ಲಿ ಸಿಗುತ್ತೆ, ಬಟ್ ಅದಷ್ಟು ಟಫ್ ಇದೆ. ಬಟ್ ಫ್ಯಾಷನ್ ಡಿಸೈನ್ ಇದು ಒಂದು ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಬುಟಿಕ್ಸ್. ಅವರಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಬಹುದು. ಈಗ 3 ವರ್ಷದಲ್ಲಿ ನಾವು ಇನ್ ಡಿಟೇಲ್ ಆಗಿ ಕಳಿಸ್ಕೊಡ್ತೇವೆ. ಈಗ ಫ್ಯಾಷನ್ ಡಿಸೈನ್ ಅಂತ ಹೇಳಿ ನಿಮ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಬೋರ್ಡ್ ಗಳೆಲ್ಲ ಹಾಕೊಂಡಿರ್ತಾರೆ. ಫ್ಯಾಷನ್ ಡಿಸೈನಿಂಗ್, ಒಂದು ಫ್ಯಾಷನ್ ಡಿಸೈನಿಂಗ್, ಅದು 6 ಮಂತ್ ಒಂದು ಕಟಿಂಗ್ ಕ್ಲಾಸ್, ಒಂದು ಸ್ಟಿಚಿಂಗ್ ಕಲ್ತವರೆಲ್ಲ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ತಾರೆ. ನಮ್ದು ಫ್ಯಾಷನ್ ಡಿಸೈನಿಂಗ್ ಅಂತ ಆಗ್ತಾರಲ್ಲ, ಎಲ್ಲ ಇನ್ ಡಿಟೇಲ್ ಆಗಿ ಬರುತ್ತೆ. ಎಷ್ಟು ಇಯರ್ ಕೋರ್ಸ್ ಇದು 3 years ಸೇಮ್ BSc in ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿ. ಅದರಲ್ಲಿ ನಿಮ್ಗೆ ಲೆದರ್ ಡಿಸೈನ್ ಬರುತ್ತೆ, ಜ್ಯುವೆಲರಿ ಡಿಸೈನ್ ಬರುತ್ತೆ, ಬ್ಯಾಗ್ಸ್, ಮತ್ತೆ ನಿಮ್ಗೆ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡೋದಾಗತ್ತಾ? ಪ್ರಾಕ್ಟಿಕಲ್. ಮತ್ತೆ ನಾವು ಇಂಟರ್ನ್ಶಿಪ್ ಕಳಿಸ್ತೇವೆ. ಮತ್ತೆ ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಒಂದು ಮೇನ್ ಏನಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟರೀಸ್ ಗಳಿದೆ. ಇವಾಗ ನಾನೇ ಇದೆ ಬಟ್ಟೆ ಇದೆ, ಈ ಬಟ್ಟೆದ್ದು ಈ ನೂಲು, ಈ ಕಲರ್ಸ್ ಗಳು, ಇದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ, ಯಾವ ರೀತಿ ಯೂಸ್ ಮಾಡ್ತಾರೆ, ಇನ್ ಡಿಟೇಲ್ ಆಗಿರುತ್ತೆ. ಎಲ್ಲರ ತಲೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂತ ಏನಿದೆ, ಬ್ಲೌಸ್ ಸ್ಟಿಚ್ ಮಾಡಿಕೊಡೋದು, ಶರ್ಟ್ ಸ್ಟಿಚ್, ಅದು ಯಾರು ಮಾಡ್ತಾರೆ. ಅದಕ್ಕೆ ಅವ್ರು ಫ್ಯಾಷನ್ ಡಿಸೈನಿಂಗ್ ಒಂದು 3 months ಕ್ಲಾಸ್ ಹೋದ್ರು ನಡೆಯುತ್ತೆ. ನಮ್ದು ಹಾಗಲ್ಲ, ಇಟ್ಸ್ ಅ ಟೋಟಲಿ ಕಾರ್ಪೊರೇಟ್ ಜಾಬ್. ಈಗ ತಿರುಪುರಲ್ಲಿ ಬೇಕಾದಷ್ಟು ಫ್ಯಾಕ್ಟರೀಸ್ ಗಳಿದೆ, ಅಲ್ಲೆಲ್ಲ ತುಂಬಾ ಓಪನಿಂಗ್ಸ್ ಇದೆ. ಬಟ್ ಫ್ಯಾಷನ್ ಡಿಸೈನ್ ಮಾಡಿದವರಿಗೆ ಇಂಡಸ್ಟ್ರಿಗಳಲ್ಲಿ ಕೂಡ ಅವಕಾಶಗಳಿದೆ ಅನ್ನೋ ಮಾತು. ಅಂದ್ರೆ ಯಾವ ರೀತಿಯಾಗಿ ಇಂಡಸ್ಟ್ರಿಗಳಲ್ಲಿ ಯಾವ ರೀತಿಯಾದ ಅವಕಾಶಗಳಿದೆ ಅಂದ್ರೆ ಈಗ ಕ್ವಾಲಿಟಿ ಕಂಟ್ರೋಲ್ QC ಅಂತ ಬರುತ್ತೆ. ಈಗ ಒಂದು ಮೆಟೀರಿಯಲ್ಸ್ ಇವಾಗ ಮ್ಯಾಕ್ಸಿಮಮ್ ಇವಾಗ ಫಾರಿನ್ ಗವರ್ಮೆಂಟ್ಸ್ ಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದರದ್ದು ಕ್ವಾಲಿಟಿ ಕಂಟ್ರೋಲ್ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಯಾರ್ದು ಈಗ ಫಾರಿನ್ ಬ್ರ್ಯಾಂಡ್ಸ್ ಗಳದ್ದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ಪ್ರಕಾರ ಇವರ QCಗಳು ಇವರು ಅಪ್ರೂವ್ ಮಾಡಿದ್ರೆ ಮಾತ್ರ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೋಗ್ಬಿಡುತ್ತೆ. ಆ ರೀತಿಯ ಜಾಬ್ಗಳಿರುತ್ತೆ ಅಲ್ಲಿ ತುಂಬಾ ವೆರೈಟಿ. ಈಗ ಇಂಟೀರಿಯರ್ ಡಿಸೈನ್ ಆಗಿರ್ಲಿ, ಈಗ ಇಂಟೀರಿಯರ್ ಡಿಸೈನ್ಸ್ ಹಾಗೆ ರೆಸಿಡೆನ್ಷಿಯಲ್ ಇದೆ, ಕಮರ್ಷಿಯಲ್ ಇದೆ, ಶೋರೂಮ್ಸ್ ಇದೆ, ತುಂಬಾ ವೆರೈಟೀಸ್ ಗಳಿದೆ. ಬಿಲ್ಡಿಂಗ್ ಇನ್ ಫ್ಯಾಷನ್ ಡಿಸೈನಿಂಗ್ ನಲ್ಲೂ ಹಂಗೆ ಇದೆ. ಎಲ್ಲ ಏನು ಜನಗಳಿಗೆ ಏನು ತಪ್ಪು ಕಲ್ಪನೆ ಇದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಇಂಟೀರಿಯರ್ ಡಿಸೈನ್ ಅಂದ್ರೆ ನಾವು ಸೈಟ್ ಅಲ್ಲಿ ಹೋಗಿ ನಿಲ್ಬೇಕು, ಮಳೆ ಹೊಡಿತಾರೆ, ಅದು ಧೂಳು ಬರ್ತದೆ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಟೈಲರಿಂಗ್ ಜಾಬ್ ಅಂತ ಹೇಳ್ತಾರೆ. ಇಂಟೀರಿಯರ್ ಡಿಸೈನ್ ಅಂತ ಹೇಳಿದ್ರೆ ಕಾರ್ಪೆಂಟರ್ ಜಾಬ್ ಅಂತ ಹೇಳ್ತಾರೆ. ಆಕ್ಚುಲಿ ಹಾಗಲ್ಲ, ಅದು ಇಟ್ಸ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಇದೆ. ಅದರ ಒಂದು ಲೆವೆಲೇ ಬೇರೆ ಇದೆ, ಬಹಳ ಚೆನ್ನಾಗಿದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಆರ್ಟಿಫಿಷಿಯಲ್ ಎ ಯುಗದಲ್ಲಿ ಎಲ್ಲರೂ ಎ ಅಂತ ಈಗ ಮಾತಾಡ್ತಿದ್ದಾರೆ. ನಾನು 5 ವರ್ಷದ ಹಿಂದೆ ಶೃಂಗೇರಿ ಬಾಳೆಹೊನ್ನೂರು ಸೈಡ್ ಹೋಗಿ ಮಕ್ಕಳಿಗೆ ಹೇಳಿದೆ ನಾನು, ನೋಡಿ ನೆಕ್ಸ್ಟ್ ನೀವು ಇವಾಗ್ಲೇ ಜಾಯಿನ್ ಆಗಿ ನೀವು ಹೊರಗೆ ಬರುವಾಗ ನಮ್ ಕೋರ್ಸ್ ತಗೊಂಡ್ರೆ ನಮ್ಗೆ ಅಷ್ಟು ಏನ್ ಕಾಂಪಿಟೇಷನ್ ಕೊಡಕ್ ಆಗಲ್ಲ. ನೀವು BA BCom ರೆಗ್ಯುಲರ್ ಕೋರ್ಸಿಗೆ ಹೋದ್ರೆ ನಿಮ್ಗೆ AI ನಿಮ್ಗೆ ಎಫೆಕ್ಟ್ 5 years ಹಿಂದೆನೆ ಹೇಳ್ತಾ ಇದ್ದೆ ನಾನು. ಅವಾಗ ಮಕ್ಕಳು ಏನಪ್ಪ ಎ ಅಂತ ಹೇಳ್ತಿದ್ದ ಅಂತ ಹೇಳಿ ನೋಡಿ ಎಷ್ಟು ಅದರ ಎಫೆಕ್ಟ್ ಎಲ್ಲರಿಗೂ ಅರ್ಥ ಆಗ್ತದೆ. ಬಟ್ ಈಗ ನಮ್ ಕಾಲೇಜಲ್ಲಿ ಈಗ ಫೈನಲ್ ಈಗ ಸ್ವಲ್ಪ ಏನಂತ ಹೇಳಿದ್ರೆ ಆಫ್ಟರ್ ಕೋವಿಡ್ ನಂತರ ಈ IT ಬೂಮ್ ಬಂದ್ಬಿಟ್ಟು ಎಲ್ರಿಗೂ, ಯಾಕಂತ ಹೇಳಿದ್ರೆ IT ನಾನು ಒಳ್ಳೇದಲ್ಲ ಅಂತ ಹೇಳಿದಿಲ್ಲ, ಬೆಟರ್ ಜಾಬ್. ಬಟ್ ಏನಾಗುತ್ತೆ ಅಂದ್ರೆ IT ಅಲ್ಲಿ ಇನ್ಸ್ಟೆಂಟ್ ಸಕ್ಸಸ್ ಸಿಗುತ್ತೆ. ಈಗ ಯಾರೋ ಒಬ್ಬ BSc BCA ಮಾಡಿದ್ನ, ಇಲ್ಲ BE ಮಾಡಿದ್ನ, ಯಾವ್ದೊಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬಿಟ್ರೆ ಅವನಿಗೆ ಇನ್ಸ್ಟೆಂಟ್ ಸಕ್ಸಸ್. ಡೇ 1 ಇಂದಾನೆ ಗುಡ್ ಸ್ಯಾಲರಿ, ಒಳ್ಳೆ ಆಫೀಸ್, ಒಳ್ಳೆ ಲೈಫ್. ಬಹಳ ಸಂದರ್ಭ ಮಾಡ್ತೀವಿ ಅಥವಾ ಒಂದು 40 ವರ್ಷ ಆದ್ಮೇಲೆ ಅದೇ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಕಷ್ಟ. ಅದು ಗೊತ್ತಿಲ್ಲ. ಬಟ್ ಅದಕ್ಕೆ ಆ ಕ್ರೇಜ್ ಆಗ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳೆಲ್ಲ ಹೋಗ್ಬಿಟ್ಟು ಲಾಸ್ಟ್ 4 years ಇಂದ 70% ಅಡ್ಮಿಷನ್ IT ರಿಲೇಟೆಡ್ ಕೋರ್ಸ್ ಹೋಗ್ತಾ ಇದೆ. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಇಂಟೀರಿಯರ್ ಡಿಸೈನ್, ಫ್ಯಾಷನ್ ಡಿಸೈನ್ ಎಲ್ಲ ಚೆನ್ನಾಗಿರೋ ಕೋರ್ಸ್ಗಳು. ಏವಿಯೇಷನ್ ಸ್ವಲ್ಪ ಇದೆ. ನಾನು ಅದ್ರ ಬಗ್ಗೆನೇ ಕೇಳ್ಬೇಕಂತಿದ್ದೆ. ನಿಮ್ಮ ಸಂಸ್ಥೆಯಲ್ಲಿ ಏವಿಯೇಷನ್ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಏವಿಯೇಷನ್ ಕೂಡ ಉತ್ತಮವಾದ ತರಬೇತಿಯನ್ನು ಕೂಡ ನಿಮ್ಮ ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ. ಏವಿಯೇಷನ್ಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾದ ಟ್ರೈನಿಂಗ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ನೀಡಲಾಗ್ತದೆ? ಸರ್, ಏವಿಯೇಷನ್ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈ BCom ಡಿಗ್ರಿ ಜೊತೆನೆ ನಾವು ಏವಿಯೇಷನ್ ಡಿಗ್ರಿ ಕೊಡ್ತಾ ಇದ್ದೇವೆ. ಏವಿಯೇಷನ್ ಅಂತ ಹೇಳಿದ್ರೆ ಫಸ್ಟ್ ಇಯರ್ BCom ಮಾಡಿದವರಿಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಥ್ರೂ ಸರ್ಟಿಫಿಕೇಟ್ ಬರುತ್ತೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್. ಸೆಕೆಂಡ್ ಇಯರ್ ಮಾಡಿದವನಿಗೆ ಡಿಪ್ಲೊಮಾ, 3 ವರ್ಷ
ಬಿಕಾಮ್ ಬರುವಾಗ ಅಡ್ವಾನ್ಸ್ ಡಿಪ್ಲೊಮಾ ಅಂತ ಹೇಳಿ ಅವರಿಗೆ ಬಿಕಾಮ್ ಜೊತೆನೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದಾನೆ ಅವರಿಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೇವೆ. Okay. ನಮ್ದು ವೆಲ್ ಟ್ರೈನರ್, ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ನಲ್ಲಿ ವರ್ಕ್ ಮಾಡುವ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ. ಅವ್ರು ಬಂದೆ ಟ್ರೈನಿಂಗ್ ಕೊಡ್ತಾರೆ. ಹೌ ಟು ಫೇಸ್ ಇಂಟರ್ವ್ಯೂಗಳನ್ನು ಹೇಗೆ ಅಟೆಂಡ್ ಮಾಡಬೇಕು ಎಲ್ಲ ಅಂತ ಹೇಳಿದ್ರೆ ನಮ್ದು ಏವಿಯೇಷನ್ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಒಂದು ತಪ್ಪು ಕಲ್ಪನೆ ಇದೆ. ಏವಿಯೇಷನ್ ಅಂತ ಹೇಳಿದ ಕೂಡಲೇ ಪೈಲಟ್ ಏರೋಸ್ಟೇಸ್ ಅಂತ ಹೇಳಿ ಬರುತ್ತೆ. ಬಟ್ ನಮ್ದು ಏವಿಯೇಷನ್ ಅಂತಾರಲ್ಲ, ಇಟ್ಸ್ ಅ ಗ್ರೌಂಡ್ ಸ್ಟಾಫ್ ಅಂತ ಹೇಳಿದ್ದಾರೆ, ಗ್ರೌಂಡ್ ಹ್ಯಾಂಡ್ಲಿಂಗ್. ನೀವು ಏರ್ಪೋರ್ಟಿಗೆ ಹೋದ್ರೆ ಅಲ್ಲಿ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡುವಂತದ್ದು, ಮತ್ತೆ ಗ್ರೌಂಡ್ ಅಲ್ಲಿ ತುಂಬಾ ಕೆಲಸ ಇದೆ, ಲಗೇಜ್ ಹ್ಯಾಂಡ್ಲಿಂಗ್ ಆ ತರ. ಅದರಲ್ಲಿ ತುಂಬಾ ಈಗ ATC ಅಲ್ಲಿ ಅದು ಏರ್ ಟಿಕೆಟಿಂಗ್ ನಲ್ಲಿ, ಮತ್ತೆ ಏರ್ಪೋರ್ಟ್ ಕೆಲವು ಸ್ವಲ್ಪ ವಿಕಿದ್ದವ್ರಿಗೆ ಏರ್ಪೋರ್ಟ್ ಲಾಂಚ್ ಒಳಗಡೆ ಕೆಲವು ಶಾಪ್ಸ್ ಗಳಿರುತ್ತೆ, ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆ ತರ ಪೋಸ್ಟ್ ಗಳಿಗೆಲ್ಲ ನಾವು ಮತ್ತೆ ಅದರಲ್ಲಿ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಇದೆ. ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇಟ್ಸ್ ರಿಲೇಟೆಡ್ ಟು ಹೋಟೆಲ್ ಇಂಡಸ್ಟ್ರಿ. ಅವರು ಹೋಟೆಲ್ ಇಂಡಸ್ಟ್ರಿಗೆ ಹೋಗ್ಬೋದು. ಅಲ್ಲಿ ಈಗ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಕುಕ್ಕಿಂಗ್ ಅದೆಲ್ಲ ಕಲಿಸ್ತಾರೆ. ಬಟ್ ಇದರಲ್ಲಿ ನಾವು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಒಂದು ರೆಸ್ಟೋರೆಂಟ್ಸ್ ಒಂದು ಹಾಸ್ಪಿಟಾಲಿಟಿ ಎಲ್ಲೂ ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ಹೇಳಿ ಒಂದು ಚೆನ್ನಾಗಿ ಹೇಳ್ಕೊಡ್ತೇವೆ. ಇಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಡಿಗ್ರಿ ಮಾಡೋದಕ್ಕಿಂತ ಯಾವ್ದಾವ ಪ್ರೊಫೆಷನಲ್ ಆಗಿ ತಗೊಂಡ್ ಮಾಡಿದ್ರೆ, ಪ್ರೊಫೆಷನಲ್ ಆಗಿ ಅಲ್ಲಿ ಒಂದು ಪ್ರೊಫೆಷನಲಿಸಮ್ ಇರುತ್ತೆ. ಮತ್ತೆ ಅವರಿಗೆ ಒಂದು ಜಾಬಿಗೆ ಏನಾದ್ರೂ ಒಂದು ಈಗ ಜಾಬ್ ಮಾಡ್ಕೊಳ್ಬಹುದು. ನಾವು ವಿ ಆರ್ ಮೋಸ್ಟ್ ಟಾರ್ಗೆಟಿಂಗ್ ಅಂತ ಹೇಳಿದ್ರೆ, ನಾವು ನಿಮ್ ಮೊದಲೇ ಹೇಳಿದಾಗೆ ನಾವು ಹಳ್ಳಿ ರೂರಲ್ ಸೈಡ್ ಮಕ್ಕಳನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತೇವೆ. ಮತ್ತೆ ಫಿನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ವೀಕ್ ಇರುವವರನ್ನೇ ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಅವರಿಗೆ ಒಂದು ಒಳ್ಳೆ ಲೈಫ್ ಸಿಗ್ಬೇಕಂತ ಹೇಳಿ ನಮ್ದೊಂದು ಇಂಟೆನ್ಷನ್ ಅಷ್ಟೇ. ಅಂದ್ರೆ ಏವಿಯೇಷನ್ ಸಂಬಂಧಪಟ್ಟ ಜಾಬ್ ಓರಿಯೆಂಟೆಡ್ ಅಂತ ಬಂದಾಗ, ಜಾಬ್ ಅಂತ ಬಂದಾಗ ಯಾವ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಏವಿಯೇಷನ್ ಕೋರ್ಸ್ ಮಾಡಿದವ್ರಿಗೆ ಜಾಬ್ ಸಿಗ್ತಾ ಇದೆ, ಮತ್ತೆ ಹೇಗೆ ಕ್ಯಾಂಪಸ್ ಯಾವ ರೀತಿಯಾಗಿ ಬರ್ತಾ ಇದೆ? ಕ್ಯಾಂಪಸ್ ಅಂತ ಹೇಳಿದ್ರೆ ಸರ್, ಇವಾಗ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಇವಾಗ ಇಂಡಿಗೋ ಡಾಮಿನೇಟ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ನಮ್ದು ಇಂಡಿಗೋ, ಏರ್ ಇಂಡಿಯಾ, ಆಕಾಶ, ಮತ್ತೆ ಇವನ್ ಕೆಲವು ಫಾರಿನ್ ಏರ್ವೇಸ್, ಅದು ನಮ್ದು ಒಂದು ನೆಟ್ವರ್ಕ್ ಇದೆ, ಲಿಂಕ್ ಇದೆ. ಅಲ್ಲಿ ಇಂಟರ್ವ್ಯೂಸ್ ಬರ್ತಾ ಇರುತ್ತೆ. ನಾವು ಇಂಟರ್ವ್ಯೂಗೆ ಮಕ್ಕಳನ್ನು ಮಂಗಳೂರಿಗೆಲ್ಲ ಕಳಿಸ್ಬಿಡ್ತೇವೆ. ಅಲ್ಲಿ ಇಂಟರ್ವ್ಯೂ ಹೋಗುವ ಮುಂಚೆನೆ ನಾವು ಅವ್ರನ್ನ ವೆಲ್ ಟ್ರೈನ್ ಮಾಡಿರ್ತೇವೆ. ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಾಗುತ್ತೆ, ಇವಾಗ ಈ ಒಂದು ಫ್ಯಾಕಲ್ಟೀಸ್ ಗಳಿಗೆ ಗೊತ್ತಾಗುತ್ತೆ ನಮ್ದು ಈ ಸ್ಟೂಡೆಂಟ್ಸ್ ಇದು ಸ್ಟ್ಯಾಂಡರ್ಡ್ ಹೇಗಿದೆ, ಈ ಸ್ಟೂಡೆಂಟ್ಸ್ ಸ್ಟ್ಯಾಂಡರ್ಡ್ ಹೇಗಿದೆ, ಎಲ್ಲಿ ಕಲಿಸ್ಬೇಕು. ನಾವು ಅಲ್ಲಿ ಏನೋ ಒಂದು ಕರೆಕ್ಟ್ ಆಗಿ ಸೆಟ್ ಮಾಡಿಬಿಟ್ಟು, ಆಲ್ಮೋಸ್ಟ್ ಏವಿಯೇಷನ್ ಸೆಕ್ಟರ್ ನಲ್ಲೂ ಕೂಡ ನಾವು ಒಂದು 80% ಜಾಬ್ ಸೆಟ್ ಮಾಡಿ ಕೊಟ್ಟಿದ್ದೇವೆ. 80% ತುಂಬಾ ಮಕ್ಕಳು ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ವಿಮಾನಯಾನ ಸಂಸ್ಥೆಗಳಂತ ಬಂದಾಗ ಬೇರೆ ಬೇರೆ ಸಂಸ್ಥೆಗಳು ಇರುವಂತದ್ದು. ಹೌದು. ಅದು ನಿಮ್ಮ ಸಂಸ್ಥೆಯಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಅದು ಹೆಚ್ಚಿನದಾಗಿ ಯಾವ ಸಂಸ್ಥೆಯಲ್ಲಿ ಈಗ ವರ್ಕ್ ಮಾಡ್ತಾರೆ? ನಮ್ದು ತುಂಬಾ ಸರ್, ನಮ್ದು ಅಂದ್ರೆ ಇಂಡಿಗೋದಲ್ಲಿ ತುಂಬಾ ಮಕ್ಕಳಿದ್ದಾರೆ. ಎಷ್ಟು ಅಂದಾಜು ಸರಿ? ಇಂಡಿಗೋದಲ್ಲಿ ಹೆಚ್ಚು ಕಮ್ಮಿ ಒಂದು ಎಷ್ಟು ತನಕ ಒಂದು 40+ ಸ್ಟೂಡೆಂಟ್ಸ್ ನಮ್ದು. ಮತ್ತೆ ಮ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ಕೊಯಮತ್ತೂರ್ ಏರ್ಪೋರ್ಟ್ ಅಲ್ಲಿ, ಏರ್ಸ್ಯಾಟ್ ಏರ್ಪೋರ್ಟ್ ಅಥಾರಿಟಿ ಅಲ್ಲಿ, ಮತ್ತೆ ಆಕಾಶದಲ್ಲಿದ್ದಾರೆ, ಮತ್ತೆ ಏರ್ ಇಂಡಿಯಾದಲ್ಲಿದ್ದಾರೆ. ಎಲ್ಲ ಕಡೆ ಕೂಡ ಎಲ್ಲ ಕಡೆ ಇದ್ದಾರೆ. ಅಂದ್ರೆ ಏವಿಯೇಷನ್ ಮಾಡೋದವ್ರಿಗೆ ಜಾಬ್ ಗ್ಯಾರಂಟಿ ಅಂತ ಹೇಳ್ಬೋದಾ? ಆಲ್ಮೋಸ್ಟ್ ಒಂದು 90% ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಮತ್ತೆ ಒಂದು 10% ಹೇಳಕ್ಕಾಗಲ್ಲ. ಅವ್ರದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅದು ಇದು ಸ್ವಲ್ಪ ಏವಿಯೇಷನ್ ಗೆ ಮೇನ್ ಬೇಕಾಗಿರೋದೇ ಕಮ್ಯುನಿಕೇಶನ್. ಮತ್ತೆ ಎಲ್ಲಾ ಕಡೆ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಏನಾಗುತ್ತೆ, ನಾವು 100% ಅಂತ ಹೇಳಕ್ಕಾಗಲ್ಲ ಸರ್. ನಾವು ಜಾಬ್ ಮಾಡ್ಕೊಡ್ತೇವೆ, ಅವನಿಗೆ ಕೆಪಾಬಿಲಿಟಿ ಅಲ್ಲ, ಕೆಲವರಿಗೆ ಇಂಟ್ರೆಸ್ಟೇ ಇರಲ್ಲ, ನಮ್ಗೆ ಜಾಬೇ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಆ ತರದೆಲ್ಲ ಸಮಸ್ಯೆಗಳು ಇರುತ್ತೆ, ಅದು ಏನ್ ಮಾಡಕ್ ಆಗಲ್ಲ. ಅದೇ ರೀತಿ ನಿಮ್ಮ ಒಂದು ಎಕ್ಸಲೆನ್ಸ್ ಏನು ಪ್ರೊಫೆಷನಲ್ ಕೋರ್ಸ್ ಡಿಗ್ರಿ ಕಾಲೇಜಿನಲ್ಲಿ ಆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದಾಗ, ಅದು ಏವಿಯೇಷನ್ ಆಗಿರ್ಬೋದು ಅಥವಾ ಏನು ಫ್ಯಾಷನ್ ಡಿಸೈನ್ ಆಗಿ ಇಂಟೀರಿಯರ್ ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಯಾವ್ಯಾವ ಕಡೆಯಿಂದ ಕ್ಯಾಂಪಸ್ ಸೆಲೆಕ್ಷನ್ ಬರ್ತಾರೆ, ಮತ್ತೆ ವಿದ್ಯಾರ್ಥಿಗಳು ವರ್ಷದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಹೋಗ್ತಾರೆ? ಕ್ಯಾಂಪಸ್ ಅಂದ್ರೆ ಸರ್, ಅದೇ ನಾವು BSc ಫ್ಯಾಷನ್ ಡಿಸೈನ್ ಇಂಟೀರಿಯರ್ ಡಿಸೈನ್ಗೆ 4th 5th ಸೆಮಿಸ್ಟರ್ ಅಲ್ಲಿ ನಾವು ಇದು ಇನ್-ಹೌಸ್ ಟ್ರೈನಿಂಗ್ ಅಂತ ಕಳಿಸ್ತೇವೆ. ಆಲ್ಮೋಸ್ಟ್ ಅಲ್ಲೇ ಅವರಿಗೆ ಆಗ್ಬಿಡುತ್ತೆ ಜಾಬ್. ಯಾಕಂತ ಹೇಳಿದ್ರೆ ಅಲ್ಲಿ ಆಫೀಸ್ ನಲ್ಲಿ ಯಾವ ಆಫೀಸ್ ನಲ್ಲಿ ಹೋಗಿರ್ತಾರೆ, ಅಲ್ಲ ಆಫೀಸಾ ಪಕ್ಕದ ಆಫೀಸಾ, ಇಲ್ಲದ್ರೆ ಅಲ್ಲಿ ತುಂಬಾ ಮಕ್ಕಳು ಬೇರೆ ಬೇರೆ ಆಫೀಸ್ಗೆ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ಈ ಆಫೀಸ್ ನಲ್ಲಿ ವೇಕೆನ್ಸಿ ಇದೆ ಬಂದ್ಬಿಡ ಅಂತ ಹೇಳಿ, ಮತ್ತೆ ಅವರು ಎಕ್ಸಾಮ್ ಬರೀತಾರೆ, ಮತ್ತೆ ಅವ್ರು ಹೋಗ್ಬಿಡ್ತಾರೆ. ನಮ್ಮ ಹತ್ರ ಜಾಬ್ ಕೇಳಕ್ಕೇನೆ ಬರಲ್ಲ. ಕೆಲವು ಜಾಬ್ ಕೇಳಕ್ ಬಂದವರಿಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. ಫ್ಯಾಷನ್ ಡಿಸೈನ್ ಹಾಗೆ ಇದೆ. ಫ್ಯಾಷನ್ ಡಿಸೈನ್ ಹೆಚ್ಚಿನವರು ಅವ್ರದ್ದು ಓನ್ ಏನಾದ್ರು ಮಾಡ್ಕೊಳ್ತಾರೆ, ಜಾಬಿಗೆ ಹೋಗ್ತಾರೆ. ಮತ್ತೆ ಜಾಬ್ಸ್ ಏನಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮೆಟ್ರೋ ಸಿಟಿ ಸರ್, ಮೇನ್ ಬ್ಯಾಂಗ್ಳೂರ್, ಮತ್ತೆ ಮಂಗಳೂರಿನಲ್ಲೂ ಓಕೆ
ಮತ್ತೆ ಬೇರೆ ಯಾವ ಸಿಟಿನೂ ನಾವು ಏನ್ ಮಾಡಕ್ ಆಗಲ್ಲ. ಎಸ್ ಕರೆಕ್ಟ್. ಇವಾಗ ನಾನು ಚಿಕ್ಕಮಂಗ್ಳೂರು ಶಿವಮೊಗ್ಗದಿಂದ ಮಕ್ಕಳು ತಂದ್ರೆ ಕೆಲವರು ಪೇರೆಂಟ್ಸ್ ಇರ್ತಾರೆ, ನಮ್ಗೆ ಶಿವಮೊಗ್ಗದಲ್ಲೇ ಜಾಬ್ ಬೇಕು, ಮಂಗಳೂರಲ್ಲೇ ಜಾಬ್ ಬೇಕಂತ. ಶಿವಮೊಗ್ಗ ಏರ್ಪೋರ್ಟ್ ಅಲ್ಲಿ ವೇಕೆನ್ಸಿಸ್ ಇತ್ತು, ಅಲ್ಲಿ ಜಾಬಿಗೆ ಏನೋ ಒಂದೆರಡು ಮಕ್ಕಳು ಹೋಗಿದ್ರು, ಏರ್ಪೋರ್ಟೇ ಕ್ಲೋಸ್ ಆಗ್ಬಿಡ್ತು. ಏರ್ಪೋರ್ಟ್ ಫ್ಲೈಟ್ ಇಲ್ಲ, ಅವಾಗ ಏನ್ ಮಾಡ್ತಾರೆ ಅಲ್ಲಿಂದ ಮಕ್ಕಳನ್ನ ತೆಗೆದು. ಬಟ್ ನಮ್ಮ ಸಿಟಿ ಎಲ್ಲ ಡೆವಲಪ್ ಆಗಿ ಇನ್ನೂ ಟೈಮ್ ಇದೆ. ನಮ್ಗೆ ಈಗ ಆಪ್ಷನ್ ಇರೋದು ಬೆಂಗಳೂರು ಒಂದೇ. ಓಕೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಕಾಲೇಜಿನಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಈಗ ಹೆಚ್ಚಿನದಾಗಿ ಕೂಡ ಬಡ ವಿದ್ಯಾರ್ಥಿಗಳು ಬರ್ತಾರೆ. ನೀವು ಹೇಳಿದ್ರಿ BPL ನ ವಿದ್ಯಾರ್ಥಿಗಳು ನೀವು ಅಂದ್ರೆ ಅದು ಕೂಡ ಲೋನ್ ನ ಫೆಸಿಲಿಟಿ ಕೂಡ ಅದೇ ರೀತಿ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಪ್ರೊಫೆಷನಲ್ ಕೋರ್ಸ್ ಡಿಗ್ರಿ ಕಾಲೇಜಿನಲ್ಲಿ ಯಾವ ರೀತಿಯಾದ ವಿದ್ಯಾರ್ಥಿಗಳಿಗೆ ಒಂದು ಲೋನ್ ನ ಫೆಸಿಲಿಟಿ ಲಭ್ಯ ಇದೆ? ಸರ್, ಇವಾಗ ನೋಡಿ, ಇದೊಂದು ಬಹಳ ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ. ಯಾಕಂತ ಹೇಳಿದ್ರೆ ತುಂಬಾ ಪೇರೆಂಟ್ಸ್ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ತುಂಬಾ ಬಡವರು, ನಮ್ಮ ಹತ್ರ ಏನು ಇಲ್ಲ, ಬಹಳ ಕಷ್ಟದಲ್ಲಿದ್ದೇವೆ ಅಂತ ಹೇಳಿ. ಈಗ ಒಂದು ಇಂಡಿಗೋದಲ್ಲಿ ಒಂದು ಹೆಚ್ಚು ಕಮ್ಮಿ ನಮ್ದು ಜಯಪುರ, ಶೃಂಗೇರಿ, ಶಿವಮೊಗ್ಗ, ಕಳಸ, ಈ ಕಡೆಯಿಂದ ತೀರ್ಥಹಳ್ಳಿ, ಅಲ್ಲಿಂದೆಲ್ಲ ಮಕ್ಕಳು ಕೆಲಸ ಮಾಡ್ತಿದ್ದಾರೆ. ಕೆಲವರು ಪೇರೆಂಟ್ಸ್ ಆಟೋ ಡ್ರೈವರ್ಸ್, ಕೆಲವರು ಪೇರೆಂಟ್ಸ್ ಕಾಫಿ ತೋಟದಲ್ಲಿ ಕೆಲಸ ಮಾಡುವವರು, ಅವರ ಮಕ್ಕಳು ಏರ್ಪೋರ್ಟ್ ಅಲ್ಲಿ ಕೆಲಸಕ್ಕಿದ್ದಾರೆ. ಕೆಲವರು ಅಂಗನವಾಡಿಯಲ್ಲಿ, ಬಾಳೆಹೊನ್ನೂರು ಆ ಸೈಡ್ ಇದೆಲ್ಲ ಅಂಗನವಾಡಿಯಲ್ಲಿ ಕೆಲಸ ಮಾಡುವವರ ಮಕ್ಕಳು ಏವಿಯೇಷನ್ ಇಂಡಿಗೋದೆಲ್ಲ ಇದ್ದಾರೆ. ಅವರೆಲ್ಲ ಪೇರೆಂಟ್ಸ್ ಗಳು, ಅವರಿಗೆ ಏನೊಂದು ಟಿಕೆಟ್ ಸಿಗಿದೆ, ಅವರ ಪೇರೆಂಟ್ಸ್ ಗಳನ್ನೆಲ್ಲ ಒಂದು ಫ್ಲೈ ಎಲ್ಲ ಮಾಡಿಸ್ಕೊಂಡು ಬರ್ತಿರ್ತಾರೆ. ಅದೊಂಥರ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಸೆಂಟ್ರಲ್ ಗವರ್ಮೆಂಟ್ ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಯ್ತು, ಒಂದು ವಿದ್ಯಾಲಕ್ಷ್ಮಿ ಅಂತ ಹೇಳಿ ಒಂದು ಪೋರ್ಟಲ್ ಮಾಡಿದ್ದಾರೆ. ವಿದ್ಯಾಲಕ್ಷ್ಮಿ ಪೋರ್ಟಲ್ ಮುಖಾಂತರ ಅವನ ಈಗ ಯಾವ್ದಾದ್ರು ನ್ಯಾಷನಲೈಸ್ ಬ್ಯಾಂಕ್, ಮೇನ್ಲಿ ಕೆನರಾ ಬ್ಯಾಂಕ್, SBI ಮತ್ತೆ ಯೂನಿಯನ್ ಬ್ಯಾಂಕ್, ಈ ತರ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅವ್ರದ್ದು ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಇದ್ರೆ ಸೈಬರಿಗೆ ಹೋಗ್ಬಿಟ್ಟು ಅವ್ರದ್ದು ಪೇರೆಂಟ್ಸ್ ಅಕೌಂಟ್ ಇದ್ರೆ ಎಲ್ಲ ಡೀಟೇಲ್ ಹಾಕ್ಬಿಟ್ಟು ಬ್ಯಾಂಕ್ ಬ್ರಾಂಚ್ ಹಾಕ್ಬಿಟ್ರೆ ನಮ್ ಕಾಲೇಜ್ ಹೆಸರು ಅವ್ರ ಲಿಸ್ಟ್ ಅಲ್ಲಿ ಬರುತ್ತೆ. ಯಾಕಂದ್ರೆ ನಮ್ದು ಅಫಿಲಿಯೇಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರೋದ್ರಿಂದ ಅವರು ಲೋನ್ ಅಪ್ಲೈ ಮಾಡಿದ ಇವಾಗಂತೂ ತುಂಬಾ ಇನ್ನೂ ಸ್ಟ್ರಿಕ್ಟ್ ಮಾಡಿದ್ದಾರೆ. 15 days ಒಳಗೆ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ. ಮತ್ತೆ ಕೆಲವು ಕೇಸಸ್ಗಳಲ್ಲಿ ಕೆಲವು ವರ್ಷ ಅವ್ರದ್ದು ಇಂಟ್ರೆಸ್ಟ್ ಅನ್ನು ಸಬ್ಸಿಡೈಸ್ ಕೂಡ ಮಾಡ್ತಾ ಇದ್ದಾರೆ ಗವರ್ಮೆಂಟ್ನವರು. ಒಂದು ಸಬ್ಸಿಡಿ ಓವರಾಲ್ ಕೊಟ್ಬಿಡ್ತಾರೆ. ಆದ್ರಿಂದ ಅವರಿಗೆ ₹1 ಖರ್ಚಿಲ್ಲ, ಇನ್ಕ್ಲೂಡಿಂಗ್ ಬೇಕಾದ್ರೆ ಹಾಸ್ಟೆಲ್ ಅಪ್ ಟು 4 lakhs ತನಕ ವಿದೌಟ್ ಎನಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಲೋನ್ ಕೊಡ್ತಾರೆ. ಮತ್ತೆ ಅಪ್ ಟು 7 lakhs ಅಂತ ಇದೆ, ಬಟ್ ಇವಾಗ 4 lakhs ಕೊಡ್ತಿದ್ದಾರೆ. ಮತ್ತೆ 7 lakhs ಬೇಕಿದ್ರೆ ಏನಾದ್ರು, ಬಟ್ ನಮ್ದು 4 lakhs ಒಳಗೆ ಎಲ್ಲ ಆಗ್ಬಿಡುತ್ತೆ. ನಮ್ದು ಅಷ್ಟೇನು ಬರಲ್ಲ, ನಮ್ದು 2 ಲಕ್ಷದ ಒಳಗೆ ಆಗ್ಬಿಡುತ್ತೆ. ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ಏನ್ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ BCM ಹಾಸ್ಟೆಲ್ ಇದೆ, ಗವರ್ಮೆಂಟ್ BCM. ನಾವು ಅದೇ ಕಡೆ ಬೇಕಂದ್ರೆ ನೀವು ಹೇಳಿದಾಗ ನಿಮ್ಮ ಒಂದು ಕಾಲೇಜಿಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಜಿಲ್ಲೆ ಹೊರಗಿನವರೇ ಹೆಚ್ಚಿನದಾಗಿರುವುದು. ಯಾಕಂದ್ರೆ ಇದು ಪ್ರೊಫೆಷನಲ್ ಕೋರ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಹೊರಗಿನ ವಿದ್ಯಾರ್ಥಿಗಳು ಹೆಚ್ಚು, ಅವರಿಗೂ ಕೂಡ ಇಲ್ಲಿ ಇರಬೇಕಾದಂತ ಒಂದು ಸ್ಟೇಗೆ ಒಂದು ಅವಕಾಶವನ್ನು ಕೂಡ ಮಾಡ್ಕೊಡ್ಬೇಕು. ಅಂದ್ರೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳಾಗಿರುವುದು, ಬೇರೆ ಬೇರೆ ಫೆಸಿಲಿಟಿಗಳು ಯಾವ ರೀತಿಯಾಗಿದೆ? ಇದು ಈ BCM ಹಾಸ್ಟೆಲ್ ಇದೆ, ಮತ್ತೆ SC/ST ಹಾಸ್ಟೆಲ್ಸ್ ಗಳಿದೆ. ಆ ಹಾಸ್ಟೆಲ್ಸ್ ಗಳಲ್ಲಿ ಗವರ್ಮೆಂಟ್ ಇಂದ ಅಲಾಟ್ ಆಗ್ಬಿಡುತ್ತೆ. ಅಲ್ಲೂ ಕೂಡ ಎಷ್ಟು ತಿಂಗಳಿಗೆ, ವರ್ಷಕ್ಕೆ ಒಂದು ₹20 ಕಟ್ಲಿಕ್ಕೆ ಇರೋದು ಅಷ್ಟೇ. ಎಜುಕೇಶನ್ ಲೋನ್ 100% ಅವ್ರಿಗೆ ಆಗ್ಬಿಡುತ್ತೆ. ಎಜುಕೇಶನ್ ಲೋನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವಾಗ 3 ವರ್ಷದ ಕೋರ್ಸ್ ಆದ್ರೆ ಅವರಿಗೆ 4 years ಟೈಮ್ ಕೊಡ್ತಾರೆ. 3 years ಪ್ಲಸ್ 1 year ಅವರಿಗೆ ಜಾಬ್ ಹುಡುಕ್ಲಿಕ್ಕೆ ಅಂತ ಹೇಳಿ. ಆಫ್ಟರ್ 4 years ಆದ್ಮೇಲೆ ಅಗೇನ್ 7 years ರೀಪೇಮೆಂಟ್ ಟೈಮ್ ಕೊಡ್ತಾರೆ. ಅಷ್ಟಿರುವಾಗ ಅವರಿಗೆ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಒಂದು 2,500-3,000 ಸಾವಿರ ಒಂದು ಎಜುಕೇಶನ್ ಲೋನ್ ಕಟ್ಲಿಕ್ಕೆ ಬರುತ್ತೆ ಅಷ್ಟೇ. ಬಟ್ ಪೇರೆಂಟ್ಸ್ ಗಳಿಗೆ ಏನ್ ಖರ್ಚು ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿಂದ ಇಲ್ಲಿ ತನಕ ಬರೋದೊಂದು ಟ್ರಾನ್ಸ್ಪೋರ್ಟ್ ಖರ್ಚು ಬಿಟ್ರೆ ಮತ್ತೆ ಬೇರೆ ಯಾವುದು ಹಾಸ್ಟೆಲ್ ವ್ಯವಸ್ಥೆ ಅಂತ ಬಂದಾಗ ಸರ್ಕಾರ ಗವರ್ಮೆಂಟ್ ಹಾಸ್ಟೆಲ್ಗಳನ್ನ ಸ್ವತಃ ನೀವೇ ಖುದ್ದಾಗಿ ಮಾಡಿಸ್ಕೊಡ್ತಾರೆ, ಯಾವ ರೀತಿಯಾಗಿದೆ? ಇಲ್ಲ, ಅದು ನಾವು ಅವ್ರಿಗೆ ಗೈಡ್ ಮಾಡ್ತೇವೆ. ಅದೆಲ್ಲ ಆನ್ಲೈನ್ ಪ್ರೊಸೆಸ್ ಇವಾಗ. ಎಲ್ಲ ಎಜುಕೇಶನ್ ಲೋನ್ ಇಂದ ಹಿಡಿದು ಹಾಸ್ಟೆಲ್ ಇಂದ ಹಿಡಿದು ಎಲ್ಲ ಆನ್ಲೈನ್. ನಿಮ್ ಕಡೆ ಏನು ವ್ಯವಸ್ಥೆ ಬೇಕು, ಏನು ಗೈಡ್ಲೈನ್ಸ್ ಎಲ್ಲ ನಾವು ನೀಟಾಗಿ ಮಾಡ್ಕೊಡ್ತೇವೆ ಅವರಿಗೆ. ಓಕೆ. ಅದೇ ರೀತಿಯಲ್ಲಿ ನೀವೀಗ ಚಿಕ್ಕವರ ಸಂಸ್ಥೆನ ಪ್ರಾರಂಭ ಮಾಡಿದ್ರೆ, ನಡೆಸ್ತಾ ಇದ್ರೆ ಎಲ್ಲವೂ ಓಕೆ. ಈಗ ಕಳೆದೊಂದು 12-13 ವರ್ಷಗಳ ಜರ್ನಿಯಲ್ಲಿ ಹೌದು, ಯಾವತ್ತು ಹೌದಪ್ಪ ಇದು ಬಾರಿ ಕಷ್ಟ ಆಗ್ತಾ ಇದೆ ನಡ್ಸಕ್ಕೆ ತುಂಬಾ ಕಠಿಣವಾಗ್ತಾ ಇದೆ, ಈ ರೀತಿ ಅನ್ಸಿದೆ ಯಾವತ್ತಾದ್ರೂ ಇದೆಯಾ ನಿಮ್ಗೆ? ಸರ್, ಎಲ್ಲವೂ ಚೆನ್ನಾಗಿತ್ತು ಟಿಲ್ ಕೋವಿಡ್ ಬರೋ ತನಕ. ಆಫ್ಟರ್ ಕೋವಿಡ್ ಅಲ್ಲಿ ನಮ್ಗೆ ಯಾಕಂತ ಹೇಳಿದ್ರೆ ಈ ಸ್ಕೂಲ್ಗಳೆಲ್ಲ ಸರ್ವೈವ್ ಆಗೋದು ಅಪ್ ಟು +2 ತನಕ, PUC ತನಕ ಅವರಿಗೆ ಆನ್ಲೈನ್ ಕ್ಲಾಸಸ್ ಅದೊಂದು ಮಸ್ಟ್ ಅಂಡ್ ಶುಡ್ ರಿಕ್ವೈರ್ಮೆಂಟ್ಸ್ ಇತ್ತು. ಬಟ್ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಇವತ್ತಿಗೂ ಆ ಕ್ಯಾಲೆಂಡರ್ ಇನ್ನೂ ಸೆಟ್ ಆಗಿಲ್ಲ. ಈ ವರ್ಷದಿಂದ ಏನೋ ಸ್ವಲ್ಪ ಸೆಟ್ ಆಗಿರ್ಬೋದು. ಇಲ್ಲ, ನಮ್ದು ಲಾಸ್ಟ್ 2 years ಇಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗುವಾಗ ಆಗಸ್ಟ್ ಸೆಪ್ಟೆಂಬರ್ ಆಗ್ತಿತ್ತು. ಈ ಅಟಾನಮಸ್ ಆಗಿರ್ಲಿ, ಪ್ರೈವೇಟ್ ಯೂನಿವರ್ಸಿಟಿ ಅವರಾಗಿರ್ಲಿ, ಡೀಮ್ಡ್ ಯೂನಿವರ್ಸಿಟಿ ಅವರದ್ದು ನಮ್ಮ ಫಸ್ಟ್ ಇಯರ್ ಕಾಲೇಜ್ ಸ್ಟಾರ್ಟ್ ಆಗುವಾಗ ಅವರದ್ದು ಅಲ್ಲಿ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿತಾ ಇತ್ತು.
ಆ ರೀತಿಯ ಈಗ ಒಂದು ಲಾಸ್ಟ್ ಆಫ್ಟರ್ ಕೋವಿಡ್ ಒಂದು 3-4 ಇಯರ್ಸ್ ಇಂದ ನಮ್ಗಂತಲ್ಲ ಎಲ್ಲ ಡಿಗ್ರಿ ಕಾಲೇಜ್ಗಳು ಬಹಳ ಸಂಕಷ್ಟದಲ್ಲಿದೆ. ಪರಿಸ್ಥಿತಿ ತುಂಬಾ ಟಫ್ ಇದೆ. ಮತ್ತೆ ಗವರ್ಮೆಂಟ್ ಅದೇ ಏನು ಪಾಲಿಸಿಗಳು ಮತ್ತೆ ಈ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಮಕ್ಕಳು ಕೂಡ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಈ ಜೆನ್ಸಿ ಜನರೇಷನ್ ಅಂತ ಹೇಳಿ ಏನಿದೆ ಅವ್ರದ್ದು ಸ್ವಲ್ಪ ಮೈಂಡ್ ಸ್ವಲ್ಪ ತುಂಬಾ ಚೇಂಜ್ ಆಗಿದೆ. ಅಂದ್ರೆ ಈ ಪ್ರೊಫೆಷನಲ್ ಕೋರ್ಸ್ಗಳಿಂದಾಗಿ ಒಬ್ಬ ವ್ಯಕ್ತಿಯ ಜೀವನವನ್ನು ನಡೆಸಕ್ಕಾಗಿರ್ಬೋದು ಅಥವಾ ಅವನ ಜೀವನವನ್ನು ಕಟ್ಕೊಳ್ಳಲು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಬಹಳ ಹೆಲ್ಪ್ಫುಲ್ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ಅದೇ ಹೇಳಿದ್ರೆ ನಾನು ಇವಾಗ ನಮ್ಮದ್ರಲ್ಲಿ ಒಂದು ಫ್ಯಾಷನ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಏವಿಯೇಷನ್ ಡೇ ಒನ್ ಇಂದ ಕಾಲೇಜ್ ಕೋರ್ಸ್ ಡೇ ಒನ್ ಇಂದ ಅವನು ಇಂಟೀರಿಯರ್ ಡಿಸೈನರ್, ಅವನು ಫ್ಯಾಷನ್ ಡಿಸೈನರ್, ಅವ್ನ ತಲೆಯಲ್ಲಿ ಇದ್ಬಿಡುತ್ತೆ. ಅದೇ ಒಂದು ಯಾವ್ದಾದ್ರು ಒಂದು ನಾರ್ಮಲ್ ಟ್ರೆಡಿಷನಲ್ ಕೋರ್ಸಿಗೆ ಹೋದ್ರೆ, ಈಗ ಬಿಕಾಮ್ ಹೋದಾಗ ನಾನು CA ಮಾಡ್ಬೇಕಂತಿದ್ರೆ ಓಕೆ ಫೈನ್, ಬೇರೆ ಯಾವ್ದಾದ್ರು ನಾನು MCom ಮಾಡಿ ಲೆಕ್ಚರ್ ಆಗ್ಬೇಕು, ಆ ತರ ಎಷ್ಟು ಮಕ್ಕಳು ಬರ್ತಾರೆ. ನೋಡೋಣ ಏನಾದ್ರು ಡಿಗ್ರಿ ಆದ್ಮೇಲೆ ಏನಾದ್ರು ನೋಡೋಣ ಏನಾದ್ರು ಮಾಡೋಣ ಅಂತ ಹೇಳಿ ಥಿಂಕ್ ಅಲ್ಲಿ ಇರ್ತಾರೆ. ನಮ್ದು ಆತರ ಅಲ್ಲ, ನಮ್ದು ಮೈಂಡ್ ಸೆಟ್ ಆ ಒಂದು ಫೈನಲ್ ಇಯರ್ ಬರುವಾಗಲೇ ಆ ಒಂದು ಮೈಂಡ್ ಒಂದು ಅದಕ್ಕೆ ಸೆಟ್ ಆಗಿರುತ್ತೆ. ಮತ್ತೆ 1 year ಜಾಬ್ ಮಾಡುವಾಗ ಅವನಿಗೆ ಆಲ್ಮೋಸ್ಟ್ ಎಲ್ಲ ಏನು ಜೀವನ ಅಂದ್ರೆ ಏನಂತ ಹೇಳಿ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಬಹಳ ಬೇಗ ಲೈಫ್ ಅಲ್ಲಿ ಒಂದು ಹಂತಕ್ಕೆ ಸೆಟ್ ಆಗ್ತಾರೆ ಮಕ್ಕಳು. ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಇಂದ ಒಬ್ಬ ವ್ಯಕ್ತಿ ಜೀವನವನ್ನ ಸೆಟ್ಲ್ ಮಾಡ್ಕೊಳಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಹಳ ಕಷ್ಟ ಹೆಲ್ಪ್ಫುಲ್ ಆಗಿದೆ. ಯಾಕಂತ ಹೇಳಿದ್ರೆ ಇವಾಗ ಇದರಲ್ಲಿ ಒಂದು 2 ಆಪ್ಷನ್ಸ್ ಇದೆ. ಒಂದು ಅಕಾಡೆಮಿಕಲಿ ತುಂಬಾ ಹುಷಾರಿರ್ತಾರೆ. ಇವಾಗ ಒಂದು ಒಳ್ಳೆ ಕಾಲೇಜಿನಲ್ಲಿ ಹೋಗಿ ಒಳ್ಳೆ ಫೀಸ್ ಕೊಟ್ಟು ದೊಡ್ಡ ದೊಡ್ಡ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕಲ್ತಿರೋ ಮಕ್ಕಳೆಲ್ಲ ನಮ್ಗೆ ಸೆಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಇಂಜಿನಿಯರಿಂಗ್ ಆ ತರ ಎಲ್ಲ. ನಮ್ದು ನೋಡಿ ಸರ್, ವರ್ಷಕ್ಕೆ 5.5 to 6 ಲಕ್ಷ ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ PUC ಎಕ್ಸಾಮ್ ಬರೀತಾರೆ. ಅದರಲ್ಲಿ 1-2 ಲಕ್ಷ ಚಿಲ್ಲರೆ ಮಕ್ಕಳು ಸೈನ್ಸ್ ಬರೀತಾರೆ. ಮತ್ತೆ ಉಳಿದದ್ದು 4 ಲಕ್ಷ ಚಿಲ್ಲರೆ ಆರ್ಟ್ಸ್ ಕಾಮರ್ಸ್ ಅಲ್ಲಿ ಇದ್ದಾರೆ. ಇದರಲ್ಲಿ ಹೈಯರ್ ಎಜುಕೇಶನ್ ರೇಷಿಯೋ PUC ಆಗಿ ಡಿಗ್ರಿ ಹೋಗುವವರ ಸಂಖ್ಯೆ ನನ್ನ ಅಂದಾಜಿನ ಪ್ರಕಾರ ಒಂದು 50 to 55%. 45% ಮಕ್ಕಳು ಎಜುಕೇಶನ್ ಅನ್ನು PUC ಅಲ್ಲಿ ಡ್ರಾಪ್ ಮಾಡ್ತಿದ್ದಾರೆ. ಯಾಕೆ ಡ್ರಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಡ್ರಾಪ್ ಮಾಡೋದು ಸಹಜ. ಅವನಿಗೆ ಸೆಕೆಂಡ್ PUC ಅಲ್ಲಿ ಒಂದು 55-60% ಬಂದಿರುತ್ತೆ. ನಾನು ಸುಮ್ಮನೆ ಈ 3 ವರ್ಷ ಯಾಕೆ ಈ BA BCom ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು, ನಾನು ಎಲ್ಲಿಯಾದ್ರೂ ಬೇರೆ ಕೆಲ್ಸಕ್ಕೆ ಹೋದ್ರೆ ನನ್ಗೆ ದಿನಕ್ಕೊಂದ್ಸಲ ಸಂಬಳ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಪ್ರೊಫೆಷನಲ್ ಕೋರ್ಸ್ ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ನಾನು ಅವಾಗ ನೀವು 80% ತಗೊಂಡವ 90% ತಗೊಂಡವ ಸೈನ್ಸ್ ಅಲ್ಲಿ ನಮ್ ಕೋರ್ಸಿಗೆ ಬನ್ನಿ ಅಂತ. ನಮ್ದು ಆಕ್ಚುಲಿ ಏನಂತ ಹೇಳಿದ್ರೆ ಇಟ್ಸ್ ಟೋಟಲಿ ಸ್ಕಿಲ್ ಓರಿಯೆಂಟೆಡ್. ಗೊತ್ತಾಯ್ತು. ಓಕೆ, ಅದೇ ರೀತಿಯಲ್ಲಿ ಈಗ ಪ್ರೊಫೆಷನಲ್ ಕೋರ್ಸ್ ಆಗಿ ಎಕ್ಸಲೆನ್ಸ್ ಡಿಗ್ರಿ ಕಾಲೇಜಿಗೆ ಅತ್ಯಂತ ಯಶಸ್ವಿಯಾಗಿ ನೀವು ನಡೆಸ್ತಾ ಇದ್ದೀರಾ. ಮುಂದೆ ಫ್ಯೂಚರ್ ದೃಷ್ಟಿಯಲ್ಲಿ ಇಟ್ಕೊಂಡು ಬೇರೆ ಏನಾದ್ರು ಮಾಡುವ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಮಾಡುವ ಏನಾದ್ರು ಒಂದು ಪ್ಲಾನಿಂಗ್ ಇದೆಯಾ ಸರ್? ನಮ್ದು ಇವಾಗ ಆಕ್ಚುಲಿ ಅದೇ ಏನಂತ ಹೇಳಿದ್ರೆ, ಇವಾಗ AI ನಿಂದ ತುಂಬಾ ಎಫೆಕ್ಟ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಮುಂದೆ ನಿಮ್ಗೆ ಇವಾಗ IT ಅಲ್ಲಿ ನಾನು ತುಂಬಾ ನನ್ನ ಕ್ಲಾಸ್ಮೇಟ್ಸ್ಗಳು, PUC ಕ್ಲಾಸ್ಮೇಟ್ಸ್ಗಳು ಮತ್ತೆ IT ಅಲ್ಲಿ ಇದ್ದವ್ರ ಹತ್ರ, ನನ್ನ ಕಸಿನ್ಸ್ಗಳ ಹತ್ರ ಹೇಳಿದೆ, ಹೇಗೆ ಮರ IT ದ ಫ್ಯೂಚರ್ ಅಂತ ಹೇಳಿ. ಈಗ ಹೊಸ ಮಾಡಿದವರು ಬಿಡಿ, ಈಗ ನಮ್ದೇ ಕತೆ ಏನಂತ ಗೊತ್ತಿಲ್ಲ. ಬಂದ್ಬಿಟ್ಟು ನಮ್ಮನ್ನೇ ಯಾವಾಗ ಹೊರಗೆ ಹಾಕ್ತಾರೆ, ನಾವ್ ಏನ್ ಮಾಡೋದು ಅಂತ ಹೇಳಿ ಎಲ್ಲ ಮ್ಯಾಕ್ಸಿಮಮ್ 90% ಹಾಗೆ ಹೇಳ್ತಿದ್ದಾರೆ. ಆದ್ರಿಂದ ನಾವೀಗ ಮುಂದಿನ ದಿನಗಳಲ್ಲಿ ಈಗ ಅದೇ ನಾವು ಬೇರೆ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ, ಮುಂದಿನ ದಿನ ಅಂತಲ್ಲ, ಇವಾಗ 27-28 ಅಕಾಡೆಮಿಕ್ ಇಯರ್ಗೆ ನಮ್ಮದ್ರಲ್ಲಿ ನಾವು ಒಂದು ಹೊಸತ್ತೊಂದು 3 ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಯಾವ ಕೋರ್ಸ್ಗಳು? ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್. ಯಾಕಂತ ಹೇಳಿದ್ರೆ ಎಷ್ಟು AI ಬಂದ್ರು AI ಒಂದು ಅಡಿಗೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ರೆಸಿಪಿ ಕೊಡ್ಬೋದು, ಅಡಿಗೆ ಮಾಡಕ್ಕಾಗ. ಈಗ ಬಟ್ಟೆಯನ್ನು ಡಿಸೈನ್ ಮಾಡಿ ಕೊಡ್ಬೋದು ಬಟ್ ಏನಾದ್ರು ಅದ್ರದ್ದು ಮೇನ್ ಮೂಲ ರೂಪಕ್ಕೆ ಅದ್ರದ್ದು ಕಲರ್ ಕಾಂಬಿನೇಷನ್ ಅದು ಇದೆಲ್ಲ ಏನಾದ್ರು ತರಬೇಕಾದ್ರೆ ಫ್ಯಾಷನ್ ನಮ್ಗೆ ಇದೆ, ನಮಗೂ ಬರುತ್ತೆ. ಬಟ್ ಒಂದು ಅಕೌಂಟೆಂಟ್ ಫೀಲ್ಡ್ಗೆ ಬೇಡ ಅಲ್ಲಿ 10 ಜನ ಯಾವುದೇ ರೀತಿಯ ಜಾಬ್ ಓರಿಯೆಂಟೆಡ್ ನೋಡ್ರಿ, ಯಾವುದೇ ರೀತಿ ಇಂದ ಸಮಸ್ಯೆ ಇಲ್ಲ. ನಿಮ್ಮ ಒಂದು ಕೋರ್ಸ್ ಸಮಸ್ಯೆ ಇಲ್ಲ ಅಂತಿಲ್ಲ, ಬಟ್ ನಮ್ಮದ್ರಲ್ಲಿ ಅಷ್ಟು ಜನ ಮಕ್ಕಳಿಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಅಷ್ಟು ಕಾಂಪಿಟರ್ಸ್ ಇಲ್ಲ. ಇನ್ನು ನಮ್ಮನ್ನು ಕಂಪ್ಲೀಟ್ ಆಗಿ ನಮ್ಮನ್ನು ಟೇಕ್ ಓವರ್ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 15 years, ಇನ್ನೊಂದು 15 ವರ್ಷ ಬೇಕು. ಉಳ್ದ ತರ ಅಲ್ಲ, ಉಳ್ದದ್ರಲ್ಲಿ ಜನ ಜಾಸ್ತಿ ಇದ್ದಾರೆ, ಅದರ ಜೊತೆ ಬರ್ತಾ ಇದೆ. ನಮ್ಮದ್ರಲ್ಲಿ ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ. ಅದರಿಂದ ನೆಕ್ಸ್ಟ್ ಇಯರ್ ಇಂದ ನಾವು BSc ಇನ್ ಹಾಸ್ಪಿಟಾಲಿಟಿ ಸೈನ್ಸ್ ಅಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಮತ್ತೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಎಲ್ರಿಗೂ ಈ
ಗವರ್ಮೆಂಟ್ ಜಾಬಿಗೆ ಇಲ್ಲಿ ಈ ಕಡೆ ಸ್ವಲ್ಪ ಫೋಕಸ್ ಕಡಿಮೆ ಇದೆ. Yes, correct. ಎಲ್ಲಿ ನಮ್ದು ದಕ್ಷಿಣದಲ್ಲಿ ಕರಾವಳಿ North ಕಡೆ ಭಾಗ. ನೀವು ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಅಲ್ಲಿದೆ ಈ ಕರಾವಳಿ ಭಾಗ ಅಂತ ಬಂದಾಗ ಒಂದು ರೀತಿಯಲ್ಲಿ ಕಡಿಮೆ ಇರುವ ಕಡಿಮೆ ಇದೆ. ಮತ್ತೆ ನಮ್ದು ಕರಾವಳಿ ಅಂತ ಹೇಳಿ ದಕ್ಷಿಣದಲ್ಲೇ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಹೌದು. ಅದಕ್ಕೋಸ್ಕರ ನಾವು BA ಅವ್ರ BCom ವಿತ್ UPSC ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದ್ದೆ. ಅಲ್ಲ UPSC ಅಲ್ಲ, ಸಿವಿಲ್ ಸರ್ವಿಸಸ್ ಅಂತ ಹೇಳಿ. Okay. ಇದರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ 3 years ಟೋಟಲಿ ರೆಸಿಡೆನ್ಷಿಯಲ್, ನಮ್ದೇ Okay. ಕ್ಯಾಂಪಸ್ ಇರುತ್ತೆ, ಹ್ಮ್. ಮಕ್ಕಳು ಇಲ್ಲೇ ರೆಸಿಡೆಂಟ್ ಆಗಿರ್ತಾರೆ. ನಾವು ನಮ್ದು ಟಾರ್ಗೆಟ್ ಏನು, ಎಲ್ಲರನ್ನ IAS KS ಕ್ಲಿಯರ್ ಮಾಡೋದಲ್ಲ, Yes. ಅಟ್ ಲೀಸ್ಟ್ ಅವನು 3 years ಮಾಡಿ ಹೊರಗೆ ಬರುವಾಗ ಅವನಿಗೆ ಒಂದು ಗವರ್ಮೆಂಟ್ ಜಾಬ್, Yes, correct. ಎನಿ SDC ಆಗ್ಬೋದು, FDC ಆಗ್ಬೋದು, ಪೋಸ್ಟಲ್ ಆಗ್ಬೋದು, Any government job. Yes. ಎನಿ ಅವನ ಲೈಫ್ ಸೆಕ್ಯೂರ್ ಆಗುವಂತದ್ದು. ಬಟ್ 3 years ನಲ್ಲಿ ನಾವು ಆ ರೀತಿ ಅವರನ್ನು set Try ಅದಕ್ಕೆ ಮಾಡೋದು. ನಾವು Okay. ಹೆಸರಿಟ್ಟದೆ UPSC ಪ್ರಾರಂಭ ಅಂತ ಹೇಳಿ. ಯಾಕಂತ Okay. ಹೇಳಿದ್ರೆ ಪ್ರಾರಂಭದಲ್ಲಿ ನಾವು Okay. UPSC ಲೆವೆಲ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಹೋದ್ರೆ ಹ್ಮ್. ಅಟ್ ಲೀಸ್ಟ್ ಅವನಿಗೆ ಒಂದು ಯಾವ್ದಾದ್ರು ಪೊಲೀಸ್ ಅಲ್ಲ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಅದೊಂದು ಸ್ಟಾರ್ಟ್ ಮಾಡ್ತಿದ್ದೇವೆ. Okay. ಮತ್ತೊಂದು ಇನ್ನೊಂದು ಕೋರ್ಸ್ ಏನ್ ಪ್ಲಾನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ BCom ವಿತ್ BFSI, ಬ್ಯಾಂಕಿಂಗ್, Okay. ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಅಂತ ಹೇಳಿ. Okay. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳು 3 years ಹ್ಮ್. 3 years ಪ್ರೋಗ್ರಾಮ್ ಇರುತ್ತೆ. ಹ್ಮ್. 3 days ಬರ್ತಾರೆ. Okay. ಯಾಕಂತ ಹೇಳಿದ್ರೆ ನಾನು ಮಾರ್ಕೆಟ್ ಸ್ಟಡಿ ಮಾಡುವಾಗ ಹ್ಮ್. ಎಲ್ಲ ಕಡೆ ಜಾಬ್ಸ್ ಇದೆ, ಇವತ್ತಿಗೂ ಜಾಬ್ಸ್ ಇದೆ. Yes. ಯಾವ ಫೀಲ್ಡ್ ಇದೆ, ಮಾರ್ಕೆಟಿಂಗಿಗೆ ನಿಮ್ಗೆ ಗೊತ್ತಿರ್ಬೋದು, Yes, correct. ಹೌದು. ಎಷ್ಟು ಬೇಕಾದ್ರೆ ವೇಕೆನ್ಸಿ ಇದೆ. Yes, correct. ಬಟ್ ಆ ಮಾರ್ಕೆಟಿಂಗ್ ಮಾಡುವ ಟ್ಯಾಲೆಂಟ್ Skill ಬೇಕು. ಸ್ಕಿಲ್ ಇಲ್ಲ ಮಕ್ಕಳಲ್ಲಿ. ಅದು ಸ್ಕಿಲ್ ಇದ್ರೆ ಅವನಿಗೆ ಹೀಗೆ ನಾನು Yes. ಎಷ್ಟು ಸಹ ಮಾಡ್ಬೋದು. ಅವನಿಗೆ ಬೇಡ ಒಂದು 10th ಆದವ ಕೂಡ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಇದ್ದಾವ Yes. ಏನೋ ಅರ್ನ್ ಮಾಡಿ ಹಾಕ್ತಾನೆ. Yes. ಅದಕ್ಕೋಸ್ಕರ BCom ವಿತ್ ಅಂತ ಹೇಳಿದ್ರೆ ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಈ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಮತ್ತೆ ಇನ್ಶೂರೆನ್ಸ್ ಸರ್ವಿಸ್ ಬಗ್ಗೆ ಅವರಿಗೆ ಮ್ಯೂಚುವಲ್ ಫಂಡ್ ಸೇಲ್ ಮಾಡೋದು, ಇನ್ಶೂರೆನ್ಸ್ ಸೇಲ್ ಮಾಡುವಂತದೆಲ್ಲ ಟ್ರೈನಿಂಗ್ ಕೊಡ್ತೇವೆ. ಹ್ಮ್. ಮತ್ತೆ ಅವರಿಗೆ 3 days ನಾವು ಮತ್ತೆ ಇನ್ಕ್ಲೂಡಿಂಗ್ ಸ್ಟಾರ್ಟ್ಅಪ್ Yes. ಅಂಡ್ ಸ್ಟಾರ್ಟ್ಅಪ್ ಅಂತ ಹೇಳಿ Okay. ಅಲ್ಲಿ ಏನಿರುತ್ತೆ ಅವನು ಓನ್ ಬಿಸ್ನೆಸ್ ಮಾರ್ಕೆಟಿಂಗ್ ಸ್ಕಿಲ್ ಮಾಡುವಂತದ್ದು. 3 years 3 days ಕ್ಲಾಸ್ ಇರುತ್ತೆ, 3 days ಅವ ಫೀಲ್ಡ್ ಅಲ್ಲಿ ಇರ್ತಾನೆ. Okay. ಮತ್ತೆ ಅಲ್ಲಿ ನಮ್ಮೊಂದು 60 ಸ್ಟೂಡೆಂಟ್ಸ್ ಇದ್ರೆ 60 ಸ್ಟೂಡೆಂಟ್ಸ್ ಟಾರ್ಗೆಟ್ ಹಾಕೊಂಡಿದ್ದೇನೆ. 5 ಸ್ಟೂಡೆಂಟ್ಸ್ ಇದನ್ನು ಒಂದು ಗ್ರೂಪ್ ಮಾಡಿಬಿಟ್ಟು ಅವ್ರದ್ದು ಏನಾದ್ರು ಒಂದು ಹೊಸ ಸ್ಟಾರ್ಟ್ಅಪ್ಸ್ ಐಡಿಯಾಸ್ ಗಳಿದ್ರೆ ಹ್ಮ್. ಅಲ್ಲೇ ಡೆವಲಪ್ ಮಾಡ್ಕೊಳ್ಬಹುದು. ಮತ್ತೆ ಎವ್ರಿ ವೀಕೆಂಡ್ ಒಂದು ಫೇಮಸ್ ಒಂದು ಸಕ್ಸಸ್ಫುಲ್ Okay. ಬಿಸ್ನೆಸ್ ಮ್ಯಾನ್ ಅನ್ನು ಹ್ಮ್. ಕರೆಸ್ಬಿಟ್ಟು ಅವರಿಂದ ಟಾಕ್, ಅದರ ಜೊತೆ ರೆಗ್ಯುಲರ್ BCom ಕ್ಲಾಸ್ಗಳನ್ನು ಮಾಡುವ ಒಂದು ಯೋಜನೆ ಇದೆ. ಎಲ್ಲ ಎಲ್ಲ ಬ್ಲೂ ಪ್ರಿಂಟ್ಸ್ ಎಲ್ಲ ರೆಡಿ ಆಗಿದೆ. Okay. ನೆಕ್ಸ್ಟ್ ಇಯರ್ ಇಂದ ಕಾರ್ಯರೂಪಕ್ಕೆ ಬರ್ಬೇಕಷ್ಟೇ. ಕಾರ್ಯರೂಪಕ್ಕೆ ಬರ್ಬೇಕು. ಕಾರ್ಯರೂಪಕ್ಕೆ ಬರಬೇಕು. Okay. ಬಟ್ ಸ್ಟೂಡೆಂಟ್ಸ್ ಗಳನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಅದಕ್ಕೆಲ್ಲ ಬರಲ್ಲ. ನೋಡ ಏನಾಗುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್ ಬಂದ್ರೆ ಸ್ಟಾರ್ಟ್ ಮಾಡೋದು. ಓಕೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ನೀವು ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡಿದ್ರಿ. ನಿಮ್ಮ ಒಂದು ಸಂಸ್ಥೆ ಆಗಿರ್ಬೋದು, ಯಾವ ರೀತಿಯಾದ ಅನುಕೂಲತೆಗಳಿದಾವೆ, ಯಾವ ರೀತಿ ಅಡ್ಮಿಷನ್, ಪ್ರತಿಯೊಂದು ಕೂಡ ನೀವು ಮಾತಾಡಿದ್ರಿ. ಕೊನೆಯದಾಗಿ ಇಲ್ಲಿನ ಮುಂದೆ ಈಗಿರುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಮುಂದೆ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ, ಫೌಂಡರ್ ಆಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಏನಂತ ಹೇಳಿದ್ರೆ ಇವಾಗ ಎಜುಕೇಶನ್ ಶಿಕ್ಷಣ ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಕುತ್ಕೊಂಡು ಸ್ಟಡಿ ಮಾಡ್ಬೇಕು ಸರ್ ಮಕ್ಕಳು. Yes. ಯಾಕಂತ ಹೇಳಿದ್ರೆ ಈ ಮಕ್ಕಳು, ನಾನು ಬಹಳ ಸ್ಟಡಿ ಮಾಡ್ತಿದ್ದೇನೆ, ಈ ಟ್ರೆಂಡ್ ನ ಹಿಂದೆ ಬೀಳ್ತಾರೆ. Yes. ಈ ಒಂದು ಯಾವ್ದೋ ಒಂದು ಕನ್ನಡದಲ್ಲಿ ಸಾಂಗ್ ಇತ್ತಲ್ಲ, 9 ತೋಳ ಹಳ್ಳಕ್ಕೆ ಬಿತ್ತು, ಒಂದು ತೋಳ ಹೋಗಿ ಹಳ್ಳಕ್ಕೆ ಬಿದ್ದರೆ ಅದರ ಹಿಂದೆ ಬಂದು ಎಲ್ಲ ತೋಳಗಳು ಹೋಗಿ ಏನೋ ಒಂದು ಬೀಳ್ತಾವ ಅಂತ ಹೇಳಿ. ಹ್ಮ್. ಇವಾಗ ಏನಾಗುತ್ತೆ, ಒಂದು ಲಾಸ್ಟ್ 3 years ಹಿಂದೆ BCA ಟ್ರೆಂಡ್ ಬಂತು. Yes. ನನ್ನ ಲೆಕ್ಕದಲ್ಲಿ ಈ ವರ್ಷ ಹೆಚ್ಚು ಕಮ್ಮಿ ಒಂದು ಮಂಗಳೂರು ಯೂನಿವರ್ಸಿಟಿಯಿಂದನೇ, ಮಂಗಳೂರು ಯೂನಿವರ್ಸಿಟಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಮ್. ಒಂದು 4,000 BCA ಗ್ರಾಜುಯೇಟ್ಸ್ ಹೊರಗೆ ಬರ್ಬೋದು. Yes, correct. ಅದರಲ್ಲಿ ಎಷ್ಟು ಮಕ್ಕಳು ಅವ್ರದ್ದು BCA ಅನ್ನು ಕ್ಲಿಯರ್ ಮಾಡಿದ್ದಾರೆ ಅದು ಐಡಿಯಾ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಟ್ಸ್ ಕಾಮರ್ಸ್ ಮಾಡಿದವರು ಹೋಗಿ BCA Yes, ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಥಿಂಕ್ ಮಾಡಬೇಕು, ನನ್ನ ಕೆಪಾಸಿಟಿ ಏನು, Yes. ಮತ್ತೆ ನನ್ನ ಸ್ಕಿಲ್ ಯಾವ್ದ್ರಲ್ಲಿದೆ, Yes. ನಾನು ಯಾವ್ದ್ರಲ್ಲಿ ಹುಷಾರಿದ್ದೇನೆ ಅಂತ ಹೇಳಿ ಅವನು ಸ್ವಲ್ಪ ಒಂದಿನ ಅವನೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ನನ್ನ ಸ್ಕಿಲ್ ಯಾವ್ದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ, Correct. ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೇನೆ ಅಂತ ಹೇಳಿ ಯೋಚನೆ ಮಾಡ್ಬೇಕು. ನಾನು ಹೇಳಿ ನಮ್ದು ಕೋರ್ಸಿಗೆನೆ ಬರ್ಬೇಕಾಗಿಲ್ಲ, ಈಗ ಯಾವುದೇ ಕೋರ್ಸಿಗೆ Yes, ಹೋಗ್ಬೋದು. correct. ಹ್ಮ್. ಮತ್ತೆ ಫ್ಯೂಚರ್ ನಲ್ಲಿ AI ಎಫೆಕ್ಟ್ ಆಗದಿರುವಂತದ್ದು ಕೋರ್ಸ್ಗಳು ಯಾವುದಿದೆ, Okay. ಅದರ ಬಗ್ಗೆ ಸ್ವಲ್ಪ ಡೀಪ್ ಸ್ಟಡಿ ಮಾಡಿಬಿಟ್ಟು, ಹ್ಮ್. ಮತ್ತೆ ನನ್ಗೆ ಎಷ್ಟು ಸ್ಕೋರ್ ಸಿಕ್ಕಿದೆ, ಮಾರ್ಕ್ಸ್ ಸಿಕ್ಕಿದೆ, ನನ್ನ ಕೆಪಾಸಿಟಿ ಏನು. ಹ್ಮ್. ಈಗ ಜಾಸ್ತಿ 90 ತೆಗ್ದವ ಸಕ್ಸಸ್ ಅವನೇ ಬಹಳ ಬ್ರಿಲಿಯಂಟ್ ಅಂತ ಹೇಳಕ್ಕಾಗಲ್ಲ ಅಲ್ಲ. 40% ತೆಗ್ದವ ದಡ್ಡ ಅಂತ ಹೇಳಕ್ಕಾಗಲ್ಲ. 40% ತೆಗ್ದವ ದೊಡ್ಡ ಸಕ್ಸಸ್ ಆಗೋದಿದೆ, ಏನು ಆಫೀಸಲ್ಲಿ ಕೂಡ. Correct. ಅವರವರ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. Okay. ಆಲ್ಮೋಸ್ಟ್ ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೇನೆ, ಮತ್ತೆ ಸ್ವಲ್ಪ ಯಾಕಂದ್ರೆ ನನ್ನ ಪಕ್ಕದ ಮನೆಯ ಫ್ರೆಂಡ್ ಹೋದ, ಯಾರೋ ಒಬ್ಬ ಪಕ್ಕದ ಮನೆಯವ
BCA ಮಾಡಿ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕೆಲಸದಲ್ಲಿ ಅವ BCA 5 ವರ್ಷದ ಹಿಂದೆ ಮಾಡಿರೋದು, ಅವನಿಗೆ ಜಾಬ್ ಸಿಕ್ಕಲ್ಲ. ಮತ್ತೆ ಅವ ಹುಷಾರಿರ್ತಾನೆ. ಇವಾಗ BCA ಮಾಡಿದವರಿಗೂ ಜಾಬ್ ಸಿಗಲ್ಲ ಅಂತ ಹೇಳಲ್ಲ, ಇದೆ ಜಾಬ್ ಸಿಗುತ್ತೆ ಅವನಿಗೆ. ಓನು ಅದ್ರಲ್ಲಿ ಎಕ್ಸ್ಪರ್ಟ್ ಇದೆ, ಸ್ಕಿಲ್ ಇದ್ರೆ ಎಲ್ಲದರಲ್ಲೂ ಜಾಬ್ ಸಿಗುತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಒಂದು ಕೋರ್ಸಸ್ ಅನ್ನು ತಕೊಂಡು ಒಂದು ಲೈಫ್ ಸೆಟ್ಲ್ ಆಗುವಾಗೆ ಬಹಳ ಒಂದು ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಿಬಿಟ್ಟು ಎಜುಕೇಶನ್ ತಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೇ ಒಂದು ಸಣ್ಣ ಪುಟ್ಟ ಈ ಮಾಲ್ಗಳಲ್ಲಿ ಅಲ್ಲೆಲ್ಲ ಹೋಗಿ ಜಾಬ್ ಮಾಡ್ಬೇಕಾಗತ್ತೆ. ಅಲ್ಲಿ ಗುಂಪಲ್ಲಿ ಗೋವಿಂದ ಗ್ರೋತ್ ಬೇಕು ಆಕ್ಚುಲಿ. ಯಾವುದೇ ನೀವು ಜಾಬ್ ಮಾಡಿದ್ರು, ಈಗ ನೀವೊಂದು ಯಾವ್ದೊಂದು ಜಾಬಿಗೆ ಸೇರಿದ್ರಿ, ಸ್ಟಾರ್ಟಿಂಗ್ ಒಂದು 15,000 ಸಿಕ್ತು, ಇನ್ನೊಂದು 5 ವರ್ಷ ಬಿಟ್ಟು ನಿಮ್ಗೆ 16-17 ಸಾವಿರ ಸಿಕ್ಕಿದ ಪ್ರಯೋಜನ ಇಲ್ಲ. 5 ವರ್ಷ ಬಿಡುವಾಗ 50,000 ಸಿಗ್ಬೇಕು. ಆ ರೀತಿಯ ಫೀಲ್ಡ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅಲ್ಲಿ ಸ್ಕೋಪ್ ಇರಬೇಕು. ಸರ್, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಎಕ್ಸಲೆನ್ಸ್ ಡಿಗ್ರಿ ಕಾಲೇಜ್ ನೀವು ಪ್ರಾರಂಭ ಮಾಡಿದ ವಿಚಾರ ಆಗಿರ್ಬೋದು, ಈ ಒಂದು ಡಿಗ್ರಿ ಕಾಲೇಜ್ ನಲ್ಲಿ ಯಾಕೆ ನೀವು ಪ್ರೊಫೆಷನಲ್ ಕೋರ್ಸ್ ಗಳನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಏವಿಯೇಷನ್ ಆಗಿರ್ಬೋದು, ಫ್ಯಾಷನ್ ಡಿಸೈನ್, ಇಂಟೀರಿಯರ್ ಡಿಸೈನ್ ಗೆ ಯಾವ ರೀತಿಯಾದ ತರಬೇತಿಗಳನ್ನ ನೀವು ನೀಡ್ತೀರಾ, ಹಾಗೆ ಯಾವ ರೀತಿಯಾದ ಕ್ಯಾಂಪಸ್ ವ್ಯವಸ್ಥೆ ಇದೆ, ಹಾಗೆ ವಿದ್ಯಾರ್ಥಿಗಳಿಗೆ ಲೋನ್ ನ ಫೆಸಿಲಿಟಿ ಆಗಿರ್ಬೋದು, ಇಲ್ಲಿ ಅವರಿಗೆ ಸ್ಟೇ ಆಗಕ್ಕೆ ಇರುವಂತಹ ಫೆಸಿಲಿಟಿಗಳಾಗಿರ್ಬೋದು, ಯಾವ ರೀತಿಯಾಗಿ ಜಾಬ್ಗಳ ಒಂದು ಆಪರ್ಚುನಿಟಿ ಅವರಿಗೆ ಇದೆ, ಹಾಗೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಕಾರ್ಕಳದಲ್ಲಿ ಇರುವಂತಹ ಎಕ್ಸಲೆನ್ಸ್ ಡಿಗ್ರಿ ಕಾಲೇಜಿನ ಸಂಸ್ಥಾಪಕರು, ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಅಭಿಷೇಕ್ ಸುವರ್ಣ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.